ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಮ್ಯಾಪ್ ರೀಡಿಂಗ್ ಸೀರೀಸ್. ಇವತ್ತಿನ ಕ್ಲಾಸಲ್ಲಿ ನಾವು ಮಗಧ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಮಗಧ ಅಂತ ಇದ್ದಾರೆ ಅಂತ ಹೇಳ್ತೀರಾ? ಎಸ್, ಮಿಡಿವಲ್ ಇಂಡಿಯಾದಲ್ಲಿ ತುಂಬಾ ಹಿಸ್ಟಾರಿಕಲಿ ಸಿಗ್ನಿಫಿಕೆಂಟ್ ಆದಂತಹ ಮಗಧ ರಾಜ್ಯ ಇವತ್ತಿನ ಬಿಹಾರ್. ಎಸ್, ಅವಾಗಿನ ಕಾಲದಲ್ಲಿ ಮಗಧ ರಾಜ್ಯದ ಇಂಪಾರ್ಟೆಂಟ್ ರೂಲರ್ಸ್ ಆದಂತಹ ಬಿಂಬಿಸಾರ, ಅಜಾತಶತ್ರು ಆ್ಯಂಡ್ ನಂದ ಡೈನೆಸ್ಟಿಯ ಮಹಾಪದ್ಮಾನಂದ, ಚಂದ್ರಗುಪ್ತ ಮೌರ್ಯ, ದ ಗ್ರೇಟ್ ಅಶೋಕ, ಇವರೆಲ್ಲರೂ ಬಿಹಾರದಿಂದ ಬಂದಂಥರು. ಅಂದರೆ ಅವಾಗಿನ ಮಗಧ ರಾಜ್ಯದಿಂದ ರೂಲ್ ಮಾಡಿದಂತಹ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಇಂಡಿಯಾ. ಎಸ್, ಇವತ್ತಿನ ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಹಿಸ್ಟಾರಿಕಲಿ ಸಿಗ್ನಿಫಿಕೆಂಟ್ ಆದಂತಹ ಬಿಹಾರ್ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. 360 ಡಿಗ್ರಿ ಮ್ಯಾಪನ್ನು ನೋಡೋಣ. ಬಿಹಾರದಲ್ಲಿ ಏನು ಇಂಪಾರ್ಟೆಂಟು, ಜಾಗ್ರಫಿ ಯಾವ ಥರ ಇದೆ, ಕಲ್ಚರ್ ಯಾವ ಥರ ಇದೆ, ಎಲ್ಲನೂ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಎಸ್, ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇವತ್ತಿನ ಕ್ಲಾಸಲ್ಲಿ. ವೆರಿ ಸಿಗ್ನಿಫಿಕೆಂಟ್ ಪಾಯಿಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆನಾ? ಎಸ್, ಬನ್ನಿ ಹಾಗಿದ್ರೆ. ಬಿಹಾರ್ ಎಲ್ರಿಗೂ ಗೊತ್ತಿರುವಂತೆ ಬಿಹಾರನ್ನು ಮಿಡಿವಲ್ ಇಂಡಿಯಾದಲ್ಲಿ ನಾವು ಮಗಧ ರಾಜ್ಯ ಅಂತ ಹೇಳಿ ಕರೀತಾ ಇದ್ವಿ. ತುಂಬ ಇಂಪಾರ್ಟೆಂಟ್ ರೂಲರ್ಸ್ ಹೆಸರನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಅವರನ್ನು ಬಿಟ್ಟು ನಿಮಗೆ ಗೊತ್ತಿರುವಂಥ ಇಂಪಾರ್ಟೆಂಟ್ ರೂಲರ್ಸ್ ಹೆಸರನ್ನು ನೀವು ಕಮೆಂಟ್ ಮಾಡಿ. ಓಕೆ? ಎಸ್, ತಡ ಮಾಡೋದು ಬೇಡ. ಎಸ್, ಮ್ಯಾಪಲ್ಲಿ ನೋಡೋ ಪ್ರಕಾರ ನಿಮಗೆ ರಾಜ್ಯ ಎಲ್ಲಿ ಕಾಣುತ್ತೆ? ಬಿಹಾರ್ ರಾಜ್ಯ ನೋಡಿ. ಬಿಹಾರ್ ರಾಜ್ಯ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ತುಂಬ ಬಾರ್ಡರಲ್ಲಿ, ಕಂಪ್ಲೀಟಾಗಿ ಬಾರ್ಡರ್ ಮೇಲೇ ಇದೆ. ಅಂದರೆ ಎಲ್ಲಿ ಹಿಮಾಲಯ ರೇಂಜಸ್ ಎಲ್ಲಿ ನಮಗೆ ಫ್ಲೋ ಆಗ್ತಾ ಇದೆ ನೇಪಾಳ್ವರೆಗೂ, ಆ ಬಾರ್ಡರಲ್ಲಿ ಬರುತ್ತೆ ಬಿಹಾರ್. ಆ್ಯಂಡ್ ಸುತ್ತಮುತ್ತ ಯಾವ ರಾಜ್ಯಗಳಿದ್ದಾವೆ, ಯಾವ ದೇಶದೊಂದಿಗೆ ಇದು ಬಾರ್ಡರನ್ನು ಶೇರ್ ಮಾಡುತ್ತೆ ಕೂಡ ನೋಡೋಣ ನಾವಿವತ್ತು. ಎಸ್, ಹಾಗಿದ್ರೆ ಬಿಹಾರ್ನ ಸುತ್ತಮುತ್ತ ರಾಜ್ಯಗಳ್ಯಾವು, ದೇಶಗಳ್ಯಾವಿದ್ದಾವೆ? ಎಸ್, ವೆಸ್ಟಲ್ಲಿ ನಮಗೆ ಉತ್ತರ ಪ್ರದೇಶ ಸಿಗುತ್ತೆ, ಯು ಪಿ ಸಿಗುತ್ತೆ ವೆಸ್ಟಲ್ಲಿ. ನಾರ್ತಲ್ಲಿ ನಮಗೆ ನೇಪಾಳ ಅನ್ನುವಂತಹ ದೇಶ ಸಿಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ತೀರ ಬಾರ್ಡರಲ್ಲೇ ನಮ್ಮ ಬಿಹಾರ್ ಇರೋದು. ಇಂಡಿಯನ್ ಟಾಪ್ ನಾರ್ತ್ ಅಂದರೆ ನಾರ್ತ್ ಈಸ್ಟ್ ಬಾರ್ಡರಲ್ಲಿ ನಿಮಗೆ ಬಿಹಾರ್ ಬಾರ್ಡರ್ ಸಿಗುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ನೇಪಾಳ ಬಾರ್ಡರನ್ನು ಶೇರ್ ಮಾಡುತ್ತೆ. ಅದೇ ವೆಸ್ಟಲ್ಲಿ ಏನು ಮಾಡುತ್ತೆ? ಬಿಹಾರ್ ನೇಪಾಳಲ್ಲಿ ನಾರ್ತ್ ಈಸ್ಟಲ್ಲಿ ಶೇರ್ ಮಾಡಿದರೆ, ವೆಸ್ಟಲ್ಲಿ ನಮಗೆ ಉತ್ತರ ಪ್ರದೇಶಲ್ಲಿ ಶೇರ್ ಮಾಡುತ್ತೆ. ಆ್ಯಂಡ್ ಈಸ್ಟಲ್ಲಿ ವೆಸ್ಟ್ ಬೆಂಗಾಲ್ ಶೇರ್ ಮಾಡಿದರೆ, ಸೌತಲ್ಲಿ ಜಾರ್ಖಂಡನ್ನು ಶೇರ್ ಮಾಡುತ್ತೆ ಬಾರ್ಡರನ್ನು. ಓಕೆನಾ? ಸೊ ತುಂಬ ಜಾಸ್ತಿ ಇಲ್ಲ. ನೇಪಾಳ ದೇಶ, ಉತ್ತರ ಪ್ರದೇಶ, ಕೆಳಗೆ ಜಾರ್ಖಂಡು ಮತ್ತು ವೆಸ್ಟ್ ಬೆಂಗಾಲು, ಇಷ್ಟೇ ಬಾರ್ಡರ್ಸನ್ನು ಅದು ಶೇರ್ ಮಾಡೋದು. ಸೊ ಈ ಶೇರ್ ಮಾಡೋದ್ರಿಂದ ಯಾವುದಾದ್ರೂ ಫಿಸಿಕಲಿ ಅಥವಾ ಜಾಗ್ರಫಿಕಲಿ ಡಿಫರ್ ಆಗುತ್ತಾ, ಏನಾದರೂ ಮ್ಯಾಟ್ರ್ ಆಗುತ್ತಾ ಬಿಹಾರ್ಗೆ, ಅದನ್ನು ಕೂಡ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಓಕೆ? ಎಸ್, ಬಿಹಾರ್ನ ರಾಜಧಾನಿ ನಿಮಗೆ ಗೊತ್ತಿರುವಂತೆ ಪಾಟ್ನಾ. ತುಂಬಾ ಇಂಪಾರ್ಟೆಂಟ್. ಬಿಹಾರ್ ರಾಜಧಾನಿ ಪಾಟ್ನಾ. ಆ್ಯಂಡ್ ಪಾಟ್ನಾದ ಹೆಸರು ಎಲ್ರಿಗೂ ಹೆಚ್ಚು ಕಡಿಮೆ ಗೊತ್ತಿರುತ್ತೆ ಬಿಕಾಸ್ ಆಫ್ ಯಾರು? ನಮ್ಮ ಬಿಹಾರ್ ಸಿ ಎಮ್ ಅವರು ಆದಂತಹ, ಯಾರು ಹೇಳಿ? ಬಿಹಾರ್ ಸಿ ಎಮ್ ಅವರ ಹೆಸರು ಕಮೆಂಟ್ ಮಾಡಿ. ಆ ಸಿ ಎಮ್ ಹೆಸರಿಂದಾನೇ ತುಂಬ ಫೇಮಸ್ ಬಿಹಾರ್ ಆ್ಯಂಡ್ ಪಾಟ್ನಾ, ಎಲ್ರಿಗೂ ಗೊತ್ತು. ಯೂಶ್ವಲಿ ಜಾಸ್ತಿ ಎಲ್ಲ ಸಿ ಎಮ್ಸ್ಗಳು ಗೊತ್ತಿರಲ್ಲ ನಮಗೆ. ಸೊ ಬಿಹಾರ್, ಪಾಟ್ನಾ. ಸೊ ಸಿ ಎಮ್ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಿದ್ರೆ ಈ ರಾಜಧಾನಿಯ ಪ್ರಮುಖ ನಗರಗಳು ಯಾವುವು? ತುಂಬ ಇಂಪಾರ್ಟೆಂಟ್ ಸಿಟೀಸ್. ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇಂಪಾರ್ಟೆಂಟ್ ಸಿಟೀಸ್ ಇದ್ದಾವೆ? ನಮಗೆ ಬೆಳಗಾವಿ, ಮೈಸೂರು, ಬೆಂಗಳೂರು, ಈ ಥರ. ನಮಗೆ ಉತ್ತರ ಕರ್ನಾಟಕ ಅಂತ ಬಂದಾಗ ನಮಗೆ ಬೆಳಗಾವಿ ಫೇಮಸ್ಸು. ನಮಗೆ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಬೆಂಗಳೂರು, ಮೈಸೂರು ಫೇಮಸ್ ಅಂತ ಹೇಳ್ತೀವಿ. ಓಕೆನಾ? ಇದೇ ಥರ ಬೇರೆ ರಾಜ್ಯದಲ್ಲೂ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಸಿಟೀಸ್ ಇರ್ತವೆ. ಸೊ ಬಿಹಾರ್ನ ತುಂಬ ಇಂಪಾರ್ಟೆಂಟ್ ಸಿಟೀಸ್ಗಳು ಯಾವುವು ನೋಡೋಣ. ಹಾಗಿದ್ರೆ ಬಿಹಾರ್ನ ರಾಜಧಾನಿ ಯಾವುದು? ಫಸ್ಟು ಪಾಟ್ನಾ ಅಂತ ಬರುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಸಿಟಿ ಯಾವುದು? ಬೋಧ್ಗಯಾ ಅಂತ ಬರುತ್ತೆ. ಬೋಧ್ಗಯಾ ಯಾವುದಕ್ಕೆ ಇಂಪಾರ್ಟೆಂಟು? ಬುದ್ಧ ಅವರು ಎನ್ಲೈಟನ್ಮೆಂಟನ್ನು ಅಟೆಂಡ್ ಮಾಡ್ತಾರೆ. ಬುದ್ಧ ಅವ್ರಿಗೆ ಎನ್ಲೈಟನ್ಮೆಂಟ್ ಸಿಕ್ಕಿದ್ದೆ ಬೋಧ್ಗಯಾದಲ್ಲಿ. ಸೊ ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ? ಸೊ ಇದು ಎಲ್ಲಿರುತ್ತೆ? ಮಹಾಬೋಧಿ ಟೆಂಪಲ್. ಎಲ್ಲಿ? ನಮಗೆ ಮಹಾಬೋಧಿ ಟೆಂಪಲ್ ನಮಗೆ ಬೋಧ್ಗಯಾದಲ್ಲೇ ಸಿಗೋದು. ಓಕೆ, ತುಂಬ ಇಂಪಾರ್ಟೆಂಟ್ ಪಿಲಿಗ್ರಿಮೇಜ್ ಸೈಟ್ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್ ಪಿಲಿಗ್ರಿಮೇಜ್ ಇದು. ಆ್ಯಂಡ್ ಆಲ್ಸೋ ನಳಂದ ಆ್ಯಂಡ್ ರಾಜ್ಗೀರ್ ಏನ್ಷಂಟ್ ಯೂನಿವರ್ಸಿಟಿ ಸೈಟ್. ನಳಂದ ಮಹಾವಿಹಾರ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ನಳಂದ ಮಹಾವಿಹಾರದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ಸ್ ಇದೆ, ಅದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಅಗೇನ್ ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳೋದು ಭಾಗಲ್ಪುರ್. ಬಿಹಾರ್ನ ಭಾಗಲ್ಪುರ್ಗೆ ಏನಂತ ಹೇಳ್ತೀವಿ ನಾವು? ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಗೇನ್ ಶಾಹಿ ಲಿಚ್ಚಿ ಅಂತ ಹೇಳಿ ಒಂದು ಫ್ರೂಟ್ ಬರುತ್ತೆ. ಸಿಮಿಲರ್ಲಿ ಸ್ಟ್ರಾಬೆರಿ, ನಮಗೆಲ್ಲರೂ ಗೊತ್ತಿರುವಂತೆ ಸ್ಟ್ರಾಬೆರಿ ಹಣ್ಣಿನ ಥರ ಇರುತ್ತೆ, ಕೆಂಪಗೆ ಚಿಕ್ಕದಾಗಿ ತುಂಬ ಸಿಹಿ ಆದಂಥ ಹಣ್ಣು. ಇದಕ್ಕೆ ನಾವೇನು ಹೇಳ್ತೀವಿ? ಮುಜಾಫರ್ಪುರ್ಗೆ
ಕಿಂಗ್ಡಮ್ ಆಫ್ ಶಾಹಿ ಲಿಚಿ ಅಂತ ಹೇಳ್ತಾರೆ. ಅಂದರೆ ತುಂಬಾ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಸಿಟಿ ಅದು ಬಿಹಾರದಲ್ಲಿರುವಂಥದ್ದು. ಟೋಟಲ್ ಇಂಡಿಯಾದಲ್ಲಿನೇ ಶಾಹಿ ಲಿಚಿಯನ್ನು ಹೈಯೆಸ್ಟ್ ಆಗಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಿಟಿ ಮುಜಾಫರ್ಪುರ್. ಅದಕ್ಕೆ ಏನಂತ ಹೇಳ್ತಾರೆ, ಫೇಮಸ್ ಫಾರ್ ಲಿಚಿ. ಆ ಲಿಚಿಗೆ, ಶಾಹಿ ಲಿಚಿಗೆ GI ಟ್ಯಾಗ್ ಕೂಡ ಇದೆ. ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್, ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಶಾಹಿ ಲಿಚಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಓಕೆನಾ? ಎಸ್. ಆ್ಯಂಡ್ ಕಬರ್ತಾಲ್ ವೆಟ್ಲ್ಯಾಂಡ್ ಕಡೆ ನಮಗೇನು ಸಿಗುತ್ತೆ, ಬೇಗುಸರಾಯ್ ಅಂತ ಹೇಳಿ ಒಂದು ಇಂಡಸ್ಟ್ರಿಯಲ್ ಹಬ್ ಸಿಗುತ್ತೆ. ಈ ಸಿಟಿ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ವಾಲ್ಮೀಕಿ ಟೈಗರ್ ರಿಸರ್ವ್, ಇದಕ್ಕೆ ಬೆಟ್ಟಿಯಾ ಅಂತ ಹೇಳಿ ಒಂದು ಸಿಟಿ ಬರುತ್ತೆ. ಇದು ಗೇಟ್ ವೇ ಆಫ್ ವಾಲ್ಮೀಕಿ ಟೈಗರ್ ರಿಸರ್ವ್ ಅಂತ ಹೇಳ್ತಾರೆ. ಈ ಸಿಟಿ ಕೂಡ ಇಂಪಾರ್ಟೆಂಟ್. ಸೊ ಈ ಒಂದು 4 ಇಂಪಾರ್ಟೆಂಟ್ ಸಿಟೀಸ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ. ಸೊ ಪಾಟ್ನಾ ಬೋಧ್ಗಯಾ ಅಂತ ನೆನಪಿರುತ್ತೆ. ಫೇಮಸ್ ಬಿಹಾರ್ ಅಂದ್ರೆ ಬೋಧ್ಗಯಾ ಅಂತ ನೆನಪಾಗುತ್ತೆ ನಮಗೆ. ಬುದ್ಧಿಸ್ಟ್ ಸೈಟ್ ಅದು, ಕಂಪ್ಲೀಟ್ಲಿ ಬುದ್ಧಿಸ್ಟ್ ಪಿಲ್ಗ್ರಿಮೇಜ್ ಸ್ಟೇಟು. ಸೊ ಪಾಟ್ನಾ ಅಂತೂ ರಾಜಧಾನಿ ನೆನಪಿರುತ್ತೆ, ಬೋಧ್ಗಯಾ ನೆನಪಿರುತ್ತೆ. ಉಳಿದಿರುವಂಥ ಇಂಪಾರ್ಟೆಂಟ್ ಸಿಟೀಸ್ನ ನೆನ್ಪಿಟ್ಕೋಬೇಕಾದ್ರೆ ಇವು 4 ಸಿಟೀಸನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ಎಸ್. ಆಗಲೇ ಕೇಳಿದೆ, ಚೀಫ್ ಮಿನಿಸ್ಟರ್, ಬಿಹಾರದ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್ ಅವರು ಎಷ್ಟು ಸಾರಿ ಅವರು CM ಆಗಿದ್ದಾರೆ ನೋಡಿ. ಇಲ್ಲಿ ಲಾಂಗೆಸ್ಟ್ ಸರ್ವಿಂಗ್ CM ಸಿನ್ಸ್ 2015. ಸೊ ಎಷ್ಟು ಸಾರಿ CM ಆಗಿರ್ಬೋದು ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು? ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ. ಎಸ್ ನೋಡಿ, ಹಾಗಿದ್ರೆ ಫಿಸಿಯೋಗ್ರಫಿ, ಭೌಗೋಳಿಕ ವಿನ್ಯಾಸ, ಬಿಹಾರ್ನ ಭೌಗೋಳಿಕ ವಿನ್ಯಾಸ ಹೇಗಿದೆ? ನಾರ್ತ್ ಬಿಹಾರ್ ಪ್ಲೇನ್ಸ್ ಅಂತ ಹೇಳ್ತೀವಿ. ನಾರ್ತ್ ಬಿಹಾರ್ ಪ್ಲೇನ್ಸ್ ಆ್ಯಂಡ್ ಸೌತ್ ಬಿಹಾರ್ ಪ್ಲಾಟ್ಯೂ. ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು? ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಪ್ರಸ್ಥಭೂಮಿ. ಯೂಶ್ವಲಿ ನಿಮಗೆ ಪ್ರಸ್ಥಭೂಮಿ, ಪ್ಲಾಟ್ಯೂ ಅಂದರೆ ಐಡಿಯಾ ಇದೆಯಾ? ಯಾರಿಗೆ? ಕೆಲವೊಬ್ಬರಿಗೆ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಸೊ ಪ್ಲಾಟ್ಯೂ ಅಂದರೆ ಏನು ಎಕ್ಸಾಕ್ಟ್ಲಿ? ಫಾರ್ ಎಕ್ಸಾಂಪಲ್, ಒಂದು ಪ್ಲೇನ್ಸ್ ಅಂತ ಹೇಳ್ತೀವಿ ಫಸ್ಟ್ ನಾವು. ಓಕೆ, ಸುಮ್ಮನೆ ನಾರ್ಮಲ್ ಜಾಗಕ್ಕೆ ಈ ಥರ ಪ್ಲೇನ್ಸ್ ಅಂತ ಹೇಳಿದರೆ, ಪ್ಲಾಟ್ಯೂ ಯಾವ ಥರ ಬರುತ್ತೆ ಗೊತ್ತಾ? ಈ ನಾರ್ಮಲ್ ಪ್ಲೇನಲ್ಲಿ ಒಂದು ಎಲಿವೇಟೆಡ್ ಲ್ಯಾಂಡ್ ಇರುತ್ತೆ. ಅಂದರೆ ಒಂಥರ ಟೇಬಲ್ ಇಟ್ಟಂಗೆ, ಒಂದು ದೊಡ್ಡ ರಾಕ್ ಇಟ್ಟಂಗೆ. ನಾರ್ಮಲ್ ಪ್ಲೇನಲ್ಲಿ ದೊಡ್ಡ ರಾಕ್ ಇಟ್ಟರೆ, ಒಂದು ಎಲಿವೇಟೆಡ್ ಪ್ಲೇನ್ ಇದ್ದರೆ, ಈ ಪ್ಲೇನ್ ಕಾಣುವಂಥ ಮೇಲೆ ಸಮತಟ್ಟಾದ ಜಾಗ ಇರುತ್ತಲ್ಲ, ಹೈಟನ್ ಲ್ಯಾಂಡ್ ಇರುತ್ತಲ್ಲ, ಅದಕ್ಕೆ ನಾವು ಪ್ಲಾಟ್ಯೂ, ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಬಿಹಾರನ್ನು 2 ವಿಧವಾಗಿ ವಿಂಗಡಿಸ್ತಾರೆ. ಯಾವುದು? ಒಂದು ಪ್ಲೇನ್ಸ್ ಆಗಿ, ನಾರ್ದರ್ನ್ ಬಿಹಾರ್ ಪ್ಲೇನ್ಸ್ ಆಗಿ, ಮತ್ತು ಸದರ್ನ್ ಪ್ಲಾಟ್ಯೂ ಆಗಿ ಡಿವೈಡ್ ಮಾಡ್ತಾರೆ. ಓಕೆನಾ? ಹಾಗಿದ್ರೆ ಆ ಪ್ಲಾಟ್ಯೂ ಅಲ್ಲಿ ಸಿಗುವಂತಹ ಯಾವ ಪ್ಲಾಟ್ಯೂ, ಅದ್ರ ಹೆಸರೇನು, ಯಾವ ರೇಂಜಸ್ ಇದ್ದಾವೆ ಅಂತ ಹೇಳಿ ನೋಡೋಣ. ಎಸ್, ಸದರ್ನ್ ಬಿಹಾರ್ ಪ್ಲಾಟ್ಯೂ ಕೈಮೂರ್ ಪ್ಲಾಟ್ಯೂ ಅಂತ ಹೇಳಿ ಇಂಪಾರ್ಟೆಂಟ್ ಆಗಿ ಕರೀತಾರೆ. ಆ್ಯಂಡ್ ಇಲ್ಲಿ ರಾಜ್ಗಿರ್ ಹಿಲ್ಸ್ ಕೂಡ ಇದ್ದಾವೆ. ಸೊ ಕೈಮೂರ್ ಪ್ಲಾಟ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೈಮೂರ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಒಂದು ಇಡೀ ಬಿಹಾರ್ 2 ಡಿವಿಷನ್ ಆಗಿ ಡಿವೈಡ್ ಆದಾಗ ಒಂದು ಕೈಮೂರ್ ಪ್ಲಾಟ್ಯೂ ಆಗಿ ಬರುತ್ತೆ. ಅದ್ರ ಜೊತೆಗೆ ರಾಜ್ಗಿರ್ ಹಿಲ್ಸ್ ಇದೆ. ಅದ್ರ ಜೊತೆಗೆ ನಾರ್ತ್ ಬಿಹಾರ್ ಪ್ಲೇನ್ಸ್ ಅಂತ ಹೇಳಿ ಮತ್ತೆ ನಮಗೆ ನಾರ್ದರ್ನ್ ಸೈಡಲ್ಲಿ ಬಿಹಾರ್ ಡಿವೈಡ್ ಆಗುತ್ತೆ. ಈ 2 ಡಿವೈಡ್ ಆಗೋದ್ರ ಜೊತೆಗೆ ನಮ್ಮ ಗಂಗಾ ಏನಿದೆ, ಗಂಗಾ ಒರಿಜಿನ್ ಆಗೋದು ಎಲ್ಲಿ? ಗಂಗೋತ್ರಿ ಗ್ಲೇಷಿಯರ್, ಉತ್ತರಾಖಂಡ್. ಅಲ್ಲಿಂದ ಒರಿಜಿನ್ ಆಗುವಂತಹ ಗಂಗಾ ಎಲ್ಲಿ ಪಾಸಾಗಿ ಬರುತ್ತೆ? ಉತ್ತರಾಖಂಡ್ ಸ್ಟೇಟನ್ನು ಪಾಸಾಗುತ್ತೆ. ಅದ್ರ ಜೊತೆಗೆ ಉತ್ತರ ಪ್ರದೇಶನ ಪಾಸಾಗುತ್ತೆ. ಉತ್ತರ ಪ್ರದೇಶ ದಾಟ್ಕೊಂಡು ಅದು ಬಿಹಾರ್ಗೆ ಬರುತ್ತೆ. ಬಿಹಾರ್ಗೆ ಬರುವಾಗ ಯಾವ ಥರ ಬರುತ್ತೆ? ಗಂಗಾ ಈಸ್ ಟ್ರಾವರ್ಸ್ಡ್ ಬೈ ಅಂತ ಹೇಳ್ತಾರೆ. ಅಂದರೆ ಬಿಹಾರ್ ಈಸ್ ಟ್ರಾವರ್ಸ್ಡ್ ಬೈ ಗಂಗಾ ಅಂತ ಹೇಳ್ತಾರೆ. ಟ್ರಾವರ್ಸ್ಡ್ ಅಂದರೆ ಏನು? ಹಾಗಿದ್ರೆ ಗಂಗಾ ಅಕ್ರಾಸ್ ಗಂಗಾ ಏನು ಮಾಡುತ್ತೆ? ಬಿಹಾರ್ ಅಕ್ರಾಸ್ ಪಾಸ್ ಹಾಕ್ಕೊಂಡು ಹೋಗುತ್ತೆ. ಅಂದರೆ ಬಿಹಾರ್ ಈ ಥರ ಸ್ಟೇಟ್ ಇದೆ ಅಂದ್ಕೊಳ್ಳಿ ನಮ್ಮ ಇಂಡಿಯನ್ ಮ್ಯಾಪಲ್ಲಿ. ಸೊ ಗಂಗಾ ಈ ಸೈಡಿಂದ ಒರಿಜಿನ್ ಆಗ್ತಿದ್ರೆ ಕರೆಕ್ಟಾಗಿ ನಡುವೆ ಹಾಸಿ ಹೋಗುತ್ತೆ ಅದು ಗಂಗಾ. ಓಕೆನಾ? ಅಂದರೆ 2 ಪ್ಲೇನನ್ನು ಡಿವೈಡ್ ಮಾಡಿಕೊಂಡು ಅಕ್ರಾಸ್ ಸ್ಟೇಟ್ ಅದು, ಅಂದರೆ ಇಲ್ಲೇ ಬಂದು ಇಲ್ಲಿ ಜಸ್ಟ್ ಪಾಸ್ ಆಗಿ ಹೋಗಲ್ಲ, ಅಕ್ರಾಸ್ ಸ್ಟೇಟ್ ಅದು ಫ್ಲೋ ಆಗ್ತಾ ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ? ಗಂಗಾ ಟ್ರಾವರ್ಸಸ್ ಬಿಹಾರ್ ಅಂತ ಹೇಳ್ತಾರೆ. ಸೊ ಬಿಹಾರ್ನ ಅಕ್ರಾಸ್ ಸ್ಟೇಟ್ ಏನಿದೆ ಕಂಪ್ಲೀಟ್ಲಿ ಫ್ಲಡ್ ಮಾಡುತ್ತೆ. ಅದು ಕಂಪ್ಲೀಟ್ಲಿ ಏನಾಗುತ್ತೆ? ಪೂರ್ತಿ ನೀರನ್ನು ಉಣಿಸುತ್ತೆ. ಸ್ಟೇಟ್ ತುಂಬ ಟ್ರೈಬ್ಯೂಟರೀಸ್ನ ಇಟ್ಕೊಂಡು ಏನು ಮಾಡುತ್ತೆ? ಗಂಗಾ ಬಿಹಾರ್ ರಾಜ್ಯ ಮುಗಿಯುವವರೆಗೂ ಬೇ ಆಫ್ ಬೆಂಗಾಲ್ಗೆ ಹೋಗಿ ಅದು ಡ್ರೈನ್ ಆಗುತ್ತೆ. ಸೊ ಅದಕ್ಕೇನು ಹೇಳ್ತಾರೆ? ಗಂಗಾ ಟ್ರಾವರ್ಸ್ ಬಿಹಾರ್ ಅಂತ ಹೇಳ್ತಾರೆ. ಸೊ ಅದರ ಇಂಪಾರ್ಟೆನ್ಸನ್ನು ನೋಡೋಣ, ಗಂಗಾ ರಿವರ್ದು ಕೂಡ. ಅದ್ರ ಜೊತೆಗೆ ಹೈಯೆಸ್ಟ್ ಪಾಯಿಂಟ್ ಇಂಪಾರ್ಟೆಂಟು ಬಿಹಾರ್ದು ಸೋಮೇಶ್ವರ್ ಫೋರ್ಟ್. ಇದ್ರ ಹೆಸರೇನು? 880 ಮೀಟರ್ಸ್ ಎಲಿವೇಟೆಡ್ ಹೈಟಲ್ಲಿದೆ. ಇದು ಎಲಿವೇಟೆಡ್ ಎಲ್ಲಿದೆ? ಇದು ವೆಸ್ಟ್ ಚಂಪಾರಣ್ ಡಿಸ್ಟಿಕ್ ಅಂತ ಬರುತ್ತೆ. ವೆಸ್ಟ್ ಚಂಪಾರಣ್ ಡಿಸ್ಟಿಕ್ ಅಂತ ಬರುತ್ತೆ. ಆ ಡಿಸ್ಟಿಕಲ್ಲಿ ಇದು ಸಿಗುತ್ತೆ ನಮಗೆ. ಸೋಮೇಶ್ವರ್ ಫೋರ್ಟ್ ಅಂತ ಹೇಳಿ 880 ಮೀಟರ್ಸಲ್ಲಿ. ಓಕೆನಾ? ಈಗ ಹೇಗೆ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಇದೆಯೋ ಅದೇ ಥರ ಬಿಹಾರದಲ್ಲಿ ಸೋಮೇಶ್ವರ್ ಫೋರ್ಟ್ ಅನ್ನುವಂಥ ಒಂದು ಪೀಕ್ ಇದೆ. ಅದು ಹೈಯೆಸ್ಟ್ ಪೀಕ್ ಆಫ್ ದ್ಯಾಟ್ ಸ್ಟೇಟ್, 880 ಮೀಟರ್ಸ್. ಹಾಗಿದ್ರೆ ನಮ್ಮ ಮುಳ್ಳಯ್ಯನಗಿರಿ ಎಷ್ಟು ಹೈಟ್ ಇದೆ ಅಂತ ಹೇಳಿ ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ. ಎಸ್.
ಇಲ್ಲಿಯ ಪ್ರಮುಖ ನದಿಗಳ ಬಗ್ಗೆ ನೋಡಿದಾಗ ನಾವು ಗಂಗಾ ರಿವರ್ ನೋಡಿ, ಈಸ್ಟ್ ಅಕ್ರಾಸ್, ವೆಸ್ಟಿಂದ ಈಸ್ಟ್ವರೆಗೂ ಅಕ್ರಾಸ್ ಬಿಹಾರ್ ಏನು ಮಾಡುತ್ತೆ, ಇದು ಹರಿಯುತ್ತೆ. ಸೊ ಈ ರಾಜ್ಯ ಈ ಥರ ಇರುವಾಗ ಈ ಒಂದು ವೆಸ್ಟಿಂದ ಶುರು ಮಾಡುವಂಥ ಗಂಗೋತ್ರಿಯಿಂದ ಬರುವಂತಹ ಈ ಗಂಗಾ ಏನು ಮಾಡುತ್ತೆ, ಅಕ್ರಾಸ್ ಬಿಹಾರ್ ಫ್ಲೋ ಆಗಿ ಸೀದಾ ಹೋಗಿ ಬೇ ಆಫ್ ಬೆಂಗಾಲ್ಗೆ ಡ್ರೈನ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಏನು ಮಾಡುತ್ತೆ, ಇಲ್ಲಿ ಜಾರ್ಖಂಡಲ್ಲೂ ಅದು ಫ್ಲೋ ಆಗುತ್ತೆ, ಅದ್ರ ಜೊತೆಗೆ ವೆಸ್ಟ್ ಬೆಂಗಾಲಲ್ಲೂ ಅದು ಫ್ಲೋ ಆಗುತ್ತೆ. ಅದಕ್ಕಿಂತ ಮುಂಚೆ ಉತ್ತರ ಪ್ರದೇಶದಲ್ಲಿ ಫ್ಲೋ ಆಗುತ್ತೆ, ಉತ್ತರಾಖಂಡದಲ್ಲಿ ಫ್ಲೋ ಆಗುತ್ತೆ. ಉತ್ತರಾಖಂಡ್ ಗಂಗೋತ್ರಿ ಗ್ಲೇಷಿಯರಲ್ಲಿ ಅದು ಹುಟ್ಕೊಂಡು ಉತ್ತರಾಖಂಡ್ ದಾಟ್ಕೊಂಡು ಉತ್ತರ ಪ್ರದೇಶ ದಾಟ್ಕೊಂಡು ಬಿಹಾರದಲ್ಲಿ ಇಡೀ ರಾಜ್ಯವನ್ನು ಅದು ಪೂರ್ತಿ ಕವರ್ ಮಾಡಿಕೊಂಡು ಜಾರ್ಖಂಡಲ್ಲಿ ಹರಿದು ಹೋಗಿ ವೆಸ್ಟ್ ಬೆಂಗಾಲ್ ರೀಚ್ ಆಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೈಬ್ಯೂಟರಿ ಅದಕ್ಕೆ ಸೇರುತ್ತೆ. ವೆಸ್ಟ್ ಬೆಂಗಾಲಲ್ಲಿರುವಂಥ ತುಂಬ ಫೇಮಸ್ ನದಿ ಒಂದು ಟ್ರೈಬ್ಯೂಟರಿ ಗಂಗಾದು, ಅದು ಅಲ್ಲಿ ಸೇರ್ಕೊಡುತ್ತೆ ಗಂಗಾಗೆ. ಅದು ಯಾವ ಟ್ರೈಬ್ಯೂಟರಿ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಸಿಗುತ್ತೆ? ಸೊ ಅದನ್ನು ಕಮೆಂಟ್ ಮಾಡಿ, ನಿಮಗೆ ಗೊತ್ತಿರಲೇಬೇಕು, ಇದು ತುಂಬ ಇಂಪಾರ್ಟೆಂಟ್ ರಿವರು. ವೆಸ್ಟ್ ಬೆಂಗಾಲಲ್ಲಿ ಸಿಗುವಂಥ ಒಂದು ಬಿಗ್ಗೆಸ್ಟ್ ಟ್ರೈಬ್ಯೂಟರಿ ಗಂಗಾಗೆ ಸೇರಿಕೊಂಡು ಅಲ್ಲಿಂದ ಗಂಗಾ ಪಾಸ್ ಆಗಿಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಸೇರಿಕೊಳ್ಳುತ್ತೆ. ಯಾವ ಟ್ರೈಬ್ಯೂಟರಿ ವೆಸ್ಟ್ ಬೆಂಗಾಲಲ್ಲಿರುವಂತಹದ್ದು ಅದನ್ನು ಕಮೆಂಟ್ ಮಾಡಿ, ಓಕೆನಾ? ಎಸ್, ಹಾಗಿದ್ರೆ ಗಂಗಾದಲ್ಲಿರುವಂತಹ ನಾರ್ದರ್ನ್ ಟ್ರೈಬ್ಯೂಟರೀಸ್ ಯಾವುವು, ಉಪನದಿಗಳು, ಉತ್ತರಕ್ಕೆ ಸಿಗುವಂತಹ ನಮಗೆ ಟ್ರೈಬ್ಯೂಟರೀಸ್ ಯಾವುವು? ಘಗ್ರಾ, ಗಂಧಕ್, ಬೂರಿ ಗಂಧಕ್, ಭಾಗ್ಮತಿ, ಕಮಲಾಬಾಲನ್, ಕೋಸಿ, ಮಹಾನಂದ. ಎಸ್, ಆ್ಯಂಡ್ ಸದರ್ನ್ ಟ್ರೈಬ್ಯೂಟರೀಸ್ ಯಾವುದು? ಸೋನ್, ಪುನ್ಪುನ್, ಕ್ಯೋಲ್ ಹರೋರ್, ಬದುವಾ, ಚಂದನ್ ಆ್ಯಂಡ್ ಕರ್ಮಾನ್ಸಾ ಅಂತ ಹೇಳ್ತೀವಿ. ಸೊ ಇವು ಇಂಪಾರ್ಟೆಂಟ್ ಗಂಗಾ ಟ್ರೈಬ್ಯೂಟರೀಸ್ ಇನ್ ಬಿಹಾರ್, ಹೌದಲ್ವಾ? ಬಿಹಾರಲ್ಲಿ ಸಿಗುವಂಥ ಇಂಪಾರ್ಟೆಂಟ್ ನಾರ್ದರ್ನ್ ಆ್ಯಂಡ್ ಸದರ್ನ್ ಟ್ರೈಬ್ಯೂಟರೀಸ್. ಓಕೆ, ಗಂಗಾ ಎಲ್ಲಿಂದ ಎಲ್ಲಿ ಫ್ಲೋ ಆಗುತ್ತೆ, ಬಿಹಾರದಲ್ಲಿ ಎಷ್ಟು ಕ್ರಾಸ್ ಮಾಡುತ್ತೆ ಅಂತ ಗೊತ್ತಾಯಿತು, ಟ್ರೈಬ್ಯೂಟರೀಸ್ ಗೊತ್ತಾಯಿತು. ಹಾಗಿದ್ರೆ ಎಲ್ಲಿ ಹೋಗಿ ಡ್ರೈನ್ ಆಗುತ್ತೆ ಅಂತ ಹೇಳಿದೆ ನಾನು? ಗಂಗಾ ಬಿಹಾರನ್ನ ದಾಟ್ಕೊಂಡು ಜಾರ್ಖಂಡಲ್ಲಿ ಹರಿದ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿ ಹರಿದ್ಬಿಟ್ಟು ಯಾವ ಟ್ರೈಬ್ಯೂಟರಿ ಸಿಗುತ್ತೆ ಅಂತ ಕೂಡ ಕೇಳಿದೆ ನಿಮ್ಮನ್ನು. ಅಲ್ಲಿಂದ ಹೋಗಿ ಏನು ಮಾಡುತ್ತೆ, ಬೇ ಆಫ್ ಬೆಂಗಾಲ್ಗೆ ಡ್ರೈನ್ ಆಗುತ್ತೆ, ಸೇರಿಕೊಳ್ಳುತ್ತೆ. ಹಾಗಿದ್ರೆ ಬೇ ಆಫ್ ಬೆಂಗಾಲ್ ಅಂತ ಹೇಳ್ತೀವಿ. ಬೇ ಆಫ್ ಬೆಂಗಾಲ್, ಬೇ ಅಂತ ಯಾಕೆ ಕರಿತೀವಿ ನಾವು ಅದಕ್ಕೆ? ಓಕೆನಾ? ಈ ಸೈಡ್ ನಾವು ಈಗ ಇಂಡಿಯನ್ ಓಷನ್ ಅಂತ ಕರಿತೀವಿ ಅಲ್ವಾ? ಅದೇ ಥರ ಇಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ ಇದಕ್ಕೆ ಅಲ್ವಾ? ಬೇ ಅಂತ ಸ್ಪೆಷಲಿ ಯಾವ ಕಾರಣಕ್ಕೆ ಅಂತಾರೆ ಅಂತ ಹೇಳಿ ಗೊತ್ತಾ ನಿಮಗೆ? ಹಾಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಫೋರ್ ದಟ್ ಐಲ್ ಸೇ ಯಾಕೆ ಅಂತ ಹೇಳಿ. ಈ ಬೇ ಅನ್ನುವಂಥದ್ದು ಈ ಒಂದು ಸಮುದ್ರ ಏನಿದೆ, ಈ ಒಂದು ಓಷನ್ ಏನಿದೆ, ಈ ಒಂದು ಶೇಪಲ್ಲಿ, ಕರ್ವ್ಡ್ ಶೇಪಲ್ಲಿ ಕಾಣಿಸ್ಕೊಡುತ್ತೆ ನಮಗೆ. ಈ ನದಿ ತಟ ಥರ ಸಮುದ್ರದ್ದು ತಟ ಇರುತ್ತಲ್ಲ, ಈ ಒಂದು ಎಂಡಿಂಗ್ ಏನಿರುತ್ತೆ, ಒಂದು ಓಷನ್ನ ಎಂಡಿಂಗ್ ಏನಿರುತ್ತೆ, ಈ ಥರ ಕರ್ವ್ಡ್ ಸರ್ಫೇಸ್. ನೀವು ಇಂಡಿಯನ್ ಮ್ಯಾಪನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ಬೇ ಆಫ್ ಬೆಂಗಾಲು ಒಂದು ಕರ್ವ್ ಸರ್ಫೇಸನ್ನು ತಗೊಳುತ್ತೆ, ಎಕ್ಸಾಕ್ಟ್ ಕರ್ವ್ ಇಲ್ಲ, ಈ ಥರ ತಗೊಳುತ್ತೆ ಅದು, ಓಕೆನಾ? ಆ ಥರ ಕರ್ವ್ ತಗೊಳ್ಳುವಂತಹ ಓಷನ್ಸ್ ಏನಿರ್ತವೆ ಆ ಒಂದು ತಟಕ್ಕೆ ನಾವು ಬೇ ಅಂತ ಕರಿತೀವಿ, ಬೇ ಆಫ್ ಬೆಂಗಾಲ್. ಸೊ ಬೆಂಗಾಲ್ ಯಾಕಂತ ಕರಿತೀವಿ? ಬೆಂಗಾಲ್ ದೇಶ ಅದ್ರ ಪಕ್ಕಕ್ಕಿರೋದ್ರಿಂದ ಬೇ ಆಫ್ ಬೆಂಗಾಲ್. ಬೇ ಅಂತ ಯಾಕೆ ಕರಿತೀವಪ್ಪ ಅಂದರೆ ಅದರ ತಟ ಕರ್ವ್ಡ್ ಸರ್ಫೇಸಲ್ಲಿರುತ್ತೆ, ಕರ್ವ್ಡ್ ಶೇಪಲ್ಲಿರುತ್ತೆ. ಕರ್ವ್ ಶೇಪಲ್ಲಿರೋದ್ರಿಂದ ಮಾತ್ರ ಅದಕ್ಕೆ ಬೇ ಅಂತ ಕರೆಯೋದು, ಓಕೆನಾ? ಬೇರೆ ಬೇರೆ ಸಿಕ್ಕಿದ್ದಕ್ಕೆಲ್ಲ ನಾವು ಬೇ ಅಂತ ಕರೆಯೋಕ್ಕಾಗಲ್ಲ. ಫೈನ್, ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಯೂಸ್ ಆಗ್ಬೋದು ನಿಮಗೆ. ಎಸ್, ಗಂಗಾ. ಎಸ್, ಇನ್ನೊಂದು ಕ್ವೆಶನ್ನು ಗಂಗಾ ರಿವರ್ ಅಂತ ಬಂದಾಗ, ಗಂಗಾ ಗಂಗೋತ್ರಿ ಗ್ಲೇಷಿಯರಲ್ಲಿ ಹುಟ್ಕೊಂಡು ಗಂಗಾ ಆಗೋಕ್ಕೂ ಮುಂಚೆ ದೇವಪ್ರಯಾಗದಲ್ಲಿ ಇನ್ನೆರಡು ನದಿಗಳಾಗಿ ಹರಿದು ಬಂದು ಕೂಡ್ಕೊಂಡು ಗಂಗಾ ಆಗುತ್ತೆ. ಅವೆರಡು ನದಿಗಳ ಹೆಸರೇನು? ದೇವಪ್ರಯಾಗದಲ್ಲಿ ಬಂದು ಎರಡು ನದಿಗಳಾಗಿ ಹರ್ಕೊಂಡು ಬಂದು ಕೂಡ್ಕೊಂಡು ಅದು ಮುಂದೆ ಗಂಗಾ ಆಗಿ ಹರಿಯುತ್ತೆ. ಸೊ ಬಿಫೋರ್ ದ್ಯಾಟ್ ಗಂಗಾ ಆಗೋಕ್ಕೂ ಮುಂಚೆ ಅದು ಎರಡು ನದಿಗಳಾಗಿ ಹರಿಯುತ್ತೆ. ಆ ಎರಡು ನದಿಗಳ ಹೆಸರು ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆ? ಎಸ್, ಹಾಗಿದ್ರೆ ಬಿಹಾರದಲ್ಲಿ ಬರುವಂತಹ ಅಣೆಕಟ್ಟುಗಳು ಮತ್ತು ಬ್ಯಾರೇಜುಗಳು. ಎಸ್, ಅಣೆಕಟ್ಟುಗಳು ಬ್ಯಾರೇಜುಗಳಿಗೂ ಡಿಫ್ರೆನ್ಸ್ ಏನು ಗೊತ್ತಾ ನಿಮಗೆ? ಅಣೆಕಟ್ಟು ಅಂದರೆ ಏನು, ಬ್ಯಾರೇಜ್ ಅಂದ್ರೇನು, ಏನು ಡಿಫ್ರೆನ್ಸ್ ಎರಡಕ್ಕೂ? ಅಣೆಕಟ್ಟೆಯಲ್ಲಿ ಏನು ಮಾಡ್ತಾರೆ, ಬರುವಂತಹ ನೀರನ್ನು ಏನು ಮಾಡ್ತಾರೆ, ಸಂಗ್ರಹಿಸಿ ಇಡ್ತಾರೆ, ಸ್ಟೋರ್ ಮಾಡಿ ಇಡ್ತಾರೆ. ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸ್ಟೋರ್ ಮಾಡಿ ಇರುವಂತಹ ಒಂದು ಇದನ್ನು ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ಬ್ಯಾರೇಜ್ಗಳು ಏನು ಮಾಡ್ತವೆ, ಜಸ್ಟ್ ಏನು ಮಾಡ್ತವೆ, ರಿವರ್ ಫ್ಲೋವನ್ನು ಚೇಂಜ್ ಮಾಡಲಿಕ್ಕೆ, ಜಾಸ್ತಿ ಹರಿತಾ ಇದ್ದರೆ ಕಡಿಮೆ ಮಾಡೋಕ್ಕೆ, ಕಡಿಮೆ ಆಗ್ತಿದ್ರೆ ಜಾಸ್ತಿ ಮಾಡೋಕ್ಕೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬ್ಯಾರೇಜನ್ನು ಯೂಸ್ ಮಾಡ್ತಾರೆ, ಓಕೆನಾ? ಅಲ್ಲಿ ಸ್ಟೋರ್ ಆಗಲ್ಲ, ಹೆವಿ ಲಾರ್ಜ್ ಕ್ವಾಂಟಿಟಿ ಅಮೌಂಟ್ಸು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಬ್ಯಾರೇಜಸಲ್ಲಿ, ಓಕೆನಾ? ಸೊ ಅಣೆಕಟ್ಟು ಮತ್ತು ಬ್ಯಾರೇಜ್ಗೆ ಇದು ಡಿಫ್ರೆನ್ಸ್. ಸೊ ಇಂಪಾರ್ಟೆಂಟ್ ಅಣೆಕಟ್ಟು ಬ್ಯಾರೇಜ್ಗಳು ಯಾವಿದಾವೆ ನೋಡೋಣ. ವಾಲ್ಮೀಕಿ ನಗರ್, ಗಂಧಕ್ ರಿವರ್ಗೆ ವಾಲ್ಮೀಕಿ ನಗರ್ ಬ್ಯಾರೇಜ್ ಅಂತ ಹೇಳ್ತಾರೆ. ಶೇರ್ಡ್ ವಿತ್ ನೇಪಾಳ್ ನೋಡಿ, ಅಂದರೆ ಶೇರ್ಡ್ ವಿತ್ ನೇಪಾಳ್ ಅಂದರೆ ಎಲ್ಲಿ ಬರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ನಮಗೆ. ಸೊ ಅದು
ನಾರ್ತ್ ಈಸ್ಟ್ ಕಡೆ ಬರುತ್ತೆ. ನೇಪಾಳ ಬಾರ್ಡರ್ ನಾವು ಎಲ್ಲಿ ಶೇರ್ ಮಾಡ್ತೀವಿ, ನಾರ್ತ್ ಈಸ್ಟ್ ಕಡೆ ಶೇರ್ ಮಾಡ್ತೀವಿ ಅಲ್ವಾ. ಸೊ ವಾಲ್ಮೀಕಿ ನಗರ್ ಬ್ಯಾರೇಜ್ ಯಾವ ಸೈಡ್ ಬರುತ್ತೆ, ನಾರ್ತ್ ಈಸ್ಟ್ ಸೈಡ್ ಬರುತ್ತೆ. ನೇಪಾಲ್ ಟುವರ್ಡ್ಸ್ ಅಂದರೆ ಶೇರ್ಡ್ ವಿತ್ ನೇಪಾಳ ಅಂದರೆ ಟುವರ್ಡ್ಸ್ ನೇಪಾಳ ಬರುತ್ತೆ. ಆ್ಯಂಡ್ ಬಿರ್ಪುರ್ ಕೋಸಿ ಬ್ಯಾರೇಜ್ ಅಂದರೆ ಕೋಸಿ ರಿವರ್ಗೆ ಇರುವಂಥ ಬಿರ್ಪುರ್ ಬ್ಯಾರೇಜ್ ಇದು. ಇದನ್ನು ಫ್ಲಡ್ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಕಟ್ಟಲಾಗಿದೆ. ಆ್ಯಂಡ್ ದುರ್ಗಾವತಿ ಡ್ಯಾಮ್ ಅಂತ ಕರೀತಾರೆ, ಕೈಮೂರಲ್ಲಿ ಸಿಗುತ್ತೆ ನಮಗೆ. ನಾಗಿ ಆ್ಯಂಡ್ ನಕ್ತಿ ಡ್ಯಾಮ್ಸ್ ಜಮುಯಿ ಡಿಸ್ಟಿಕಲ್ಲಿ ಸಿಗುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್, ವಾಲ್ಮೀಕಿ ನಗರ್ ಆ್ಯಂಡ್ ಬಿರ್ಪುರ್ ಕೋಸಿ ಬ್ಯಾರೇಜ್ ಇಂಪಾರ್ಟೆಂಟ್, ದುರ್ಗಾವತಿ ಡ್ಯಾಮ್ ಇಂಪಾರ್ಟೆಂಟ್. ಸೊ 2 ಬ್ಯಾರೇಜ್ಗಳು ಮತ್ತು ಒಂದು ಡ್ಯಾಮ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್, ರಾಮ್ಸರ್ ವೆಟ್ಲ್ಯಾಂಡ್ಸ್ ಯಾವಿದ್ದಾವೆ ಬಿಹಾರದಲ್ಲಿ. ಸೊ ಟೋಟಲ್ 5 ಸೈಟ್ಸ್ ಇದ್ದಾವೆ ರಾಮ್ಸರ್ ತಾಣಗಳು. ಕಬರ್ತಾಲ್ ಬೇಗುಸರಾಯ್ ಫಸ್ಟ್ ರಾಮ್ಸರ್ ಸೈಟ್ 2020 ಆ್ಯಂಡ್ ನಾಗಿ ಬರ್ಡ್ ಸ್ಯಾಂಚುರಿ ಜಮುಯಿ 2024 2 ಸಿಕ್ಕಿರೋದು ನಾಗಿ ಆ್ಯಂಡ್ ನಕ್ತಿ. ನೋಡಿ ರೈಮ್ ಆಗುತ್ತೆ, ಎರಡೂ ಸಿಮಿಲರ್ ಇದೆ. ನಾಗಿ ಆ್ಯಂಡ್ ನಕ್ತಿ ಬರ್ಡ್ ಸ್ಯಾಂಚುರಿ ಜಮುಯಿ, 2 ಜಮುವಿಯಲ್ಲಿ ಇರುವಂಥದ್ದು, 2 2024 ನೋಟ್ ಮಾಡಿರುವಂಥವು ರಾಮ್ಸರ್ ತಾಣಗಳಾಗಿ. ಆ್ಯಂಡ್ ಗೋಕುಲ್ ಜಲಾಶಯ ಬಕ್ಸರಲ್ಲಿ ಸಿಗುತ್ತೆ, ಇದನ್ನು ಇದೇ ವರ್ಷ 2025. ಆ್ಯಂಡ್ ಉದಯ್ಪುರ್ ಝೀಲ್ ವೆಸ್ಟ್ ಚಂಪಾರಣ್ ಡಿಸ್ಟಿಕಲ್ಲಿ ಸಿಗುವಂಥದ್ದು 2025. ಸೊ ಒಂದು 2020, 2 2024, 2 2025 ಸಿಗುವಂಥ 5 ಇಂಪಾರ್ಟೆಂಟ್ ರಾಮ್ಸರ್ ವೆಟ್ಲ್ಯಾಂಡ್ಸ್ ಇದ್ದಾವೆ. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಆಲ್ ನೇಮ್ಸ್. ಓಕೆನಾ? ಎಸ್. ಹಾಗಿದ್ದರೆ ರಾಮ್ಸರ್ ವೆಟ್ಲ್ಯಾಂಡ್ ಆಯಿತು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವಿದ್ದಾವೆ, ವಿಶ್ವ ಪರಂಪರೆ ತಾಣಗಳು ಯಾವಿದ್ದಾವೆ, ತುಂಬ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಇಂಡಿಯನ್ ಹಿಸ್ಟ್ರಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ನಮ್ಮ ಬುದ್ಧಿಸ್ಟ್ ಒಂದು ಫಿಲಾಸಫಿ ಹೆಂಗೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಅದ್ರ ಜೊತೆಗೆ ಆ ಬಿಹಾರದಲ್ಲಿ ಬರುವಂತಹ ಅದೇ ಬುದ್ಧಿಸ್ಟ್ ಫಿಲಾಸಫಿಯಲ್ಲಿ ಸ್ಟಾರ್ಟ್ ಆದಂತಹ ನಳಂದ ಯೂನಿವರ್ಸಿಟಿ. ಈ ವಿಶ್ವ ಪರಂಪರೆ ತಾಣಗಳು ತುಂಬಾ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ. ಇಂಡಿಯನ್ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಿಹಾರ್ ಅಂತ ಬಂದಾಗ ಎಲ್ಲರ ಕಣ್ಣು ಫಸ್ಟ್ ಹೋಗೋದು ಇಲ್ಲಿನೇ, ನಳಂದ ಯೂನಿವರ್ಸಿಟಿಗೆ ಆ್ಯಂಡ್ ಬುದ್ಧಿಸ್ಟ್ ಟೆಂಪಲ್ಗೆ. ಬುದ್ಧಿಸ್ಟ್ ಪೂರ್ತಿ ಟೆಂಪಲ್ ಅಷ್ಟೇ ಅಲ್ಲ, ಬೋಧ್ ಗಯಾ ಆಗಿರಲಿ ಅಥವಾ ಬುದ್ಧ ಎನ್ಲೈಟನ್ಮೆಂಟ್ ಆಗಿರಲಿ, ಆಮೇಲೆ ಬುದ್ಧಿಸಮ್ ಸ್ಟಾರ್ಟ್ ಆಗಿರಲಿ, ಯಾರು ಸ್ಟಾರ್ಟ್ ಮಾಡಿದ್ರು ಆಗಿರಲಿ, ದ ಅಶೋಕ ಗ್ರೇಟ್ ಏನು ಮಾಡ್ತಾರೆ, ಕಳಿಂಗ ವಾರ ಆದಮೇಲೆ ಏನು ಮಾಡ್ತಾರೆ, ಹಿ ಸ್ಟಾರ್ಟ್ಸ್ ಬುದ್ಧಿಸಮ್. ಅವ್ರು ಏನು ಮಾಡ್ತಾರೆ, ಬುದ್ಧಿಸಮ್ನ ಇದಕ್ಕೆ ಮನಸ್ಸೊತ್ತು ಬುದ್ಧಿಸಮ್ ಕಡೆ ವಾಲ್ತಾರೆ. ಸೊ ಅವರಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ 2 ವಿಶ್ವ ಪರಂಪರೆ ತಾಣಗಳು ಬಿಹಾರದಲ್ಲಿ ಇಡೀ ದೇಶ ತುಂಬ ಇದ್ದಾವೆ. ಬಟ್ ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ 2 ಸೈಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಬಿಕಾಸ್ ಈ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಬೋಧ್ ಗಯಾ ಆ್ಯಂಡ್ ಆರ್ಕಾಲಜಿಕಲ್ ಸೈಟ್ ಆಫ್ ನಳಂದ ಮಹಾವಿಹಾರ ಅಂತ ಏನು ಹೇಳ್ತೀವಿ, ಈ ನಳಂದ ಮಹಾವಿಹಾರ ಮತ್ತೆ ರೀಎಸ್ಟಾಬ್ಲಿಷ್ ಮಾಡಿದ್ದಾರೆ, ರಿವೈವ್ ಮಾಡಿದ್ದಾರೆ, ಮತ್ತೆ ಹೊಸದಾಗಿ ಕಟ್ಟಿ ಆ ಪರಂಪರೆ ಉಳ್ಕೊಳ್ಳಿ ಅಂತ ಅನ್ನೋದಕ್ಕೆ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದೆ, ಮತ್ತೆ ನಳಂದ ಯೂನಿವರ್ಸಿಟಿಯನ್ನು ರಿವೈವ್ ಮಾಡಿ ಮತ್ತೆ ಈಗ PhD ಸ್ಕಾಲರ್ಸ್ಗೆ, ರಿಸರ್ಚ್ ಯಾರು ಮಾಡ್ತಾರೆ ಅವ್ರಿಗೆ ಅಡ್ಮಿಷನ್ಸ್ ತೊಗೊಳ್ಳೋಕ್ಕೆ ಅಂತ ಹೇಳಿ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದೇ ನಳಂದ ಹೆಸರಲ್ಲಿ. ಓಕೆನಾ? ಸೊ ಅದೇ ನಳಂದ ಹೆಸರಲ್ಲಿ ಇವೆರಡು ವಿಶ್ವ ಪರಂಪರೆ ತಾಣಗಳು, ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಬೋಧ್ ಗಯಾ ಆ್ಯಂಡ್ ಆರ್ಕಾಲಜಿಕಲ್ ಸೈಟ್ ಆಫ್ ನಳಂದ ಮಹಾವಿಹಾರ. ಅದಕ್ಕೆ ಮಹಾವಿಹಾರ ಅಂತ ಹೇಳ್ತಿದ್ವಿ. ಅಂದರೆ ಅದು ಫಸ್ಟ್ ಇಂಟರ್ನ್ಯಾಷನಲ್ ಅದು ರೆಸಿಡೆನ್ಷಿಯಲ್, ಸುಮ್ಮನೆ ಅಲ್ಲ. ರೆಸಿಡೆನ್ಷಿಯಲ್ ಅಂದರೆ ಏನು ಹೇಳಿ, ಸ್ಕಾಲರ್ಸು ಬಂದು ಅಲ್ಲೇ ಉಳ್ಕೊಂಡು ಓದಬಹುದಾದಂತಹ ವ್ಯವಸ್ಥೆ ಆವಾಗಲೇ ಇತ್ತು. ಯಾವಾಗ 400 ಅಂದರೆ 427 ಅನ್ಕೋತೀನಿ ನಾನು, 427 ಕಾಮನ್ ಎರಾ. ಸೊ 427 ಕಾಮನ್ ಎರಾದಲ್ಲಿ ಇದನ್ನು ಯಾರು ಫೌಂಡ್ ಮಾಡಿದ್ರಪ್ಪ ಅಂದರೆ ದ ಕಿಂಗ್ ಕುಮಾರಗುಪ್ತ 1 ಅನ್ನುವಂಥವರು ಫೌಂಡ್ ಮಾಡ್ತಾರೆ ಇದನ್ನು. ಅವರು ಫೌಂಡರ್ ಇದ್ರದ್ದು. 427 ಕಾಮನ್ ಎರಾದಲ್ಲಿ ಏನು ಮಾಡ್ತಾರೆ, ಫಸ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯನ್ನು ಕಟ್ಬಿಟ್ಟು ಅದ್ರ ಜೊತೆಗೆ ಬಂದಂಥ ಸ್ಕಾಲರ್ಸ್ಗೆ ಅಲ್ಲೇ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಆವಾಗಲೇ 427 AD ಅಲ್ಲಿ ಆವಾಗಲೇ ಏನು ಮಾಡಿದರು, ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರು. ಉಳ್ಕೊಳ್ಳೋಕ್ಕೆ ಇವಾಗಲೂ ಇದ್ದಾವೆ. ಇವಾಗ ಹಾಸ್ಟೆಲ್ಸು, ರೆಸಿಡೆನ್ಷಿಯಲ್ ಕಾಲೇಜು, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೀವಿ ನಾವು. ನಮ್ಮ ಇಂಡಿಯಾದಲ್ಲಿ ಇದ್ದಿದ್ದು ಯಾವಾಗ, ಫಸ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ 427 ಅಲ್ಲಿ. ಸೊ ಆವಾಗಲೇ ಉಳ್ಕೊಳ್ಳೋ ವ್ಯವಸ್ಥೆ ಕೊಟ್ಟು ಬೇರೆ ಬೇರೆ ದೇಶಗಳಿಂದ ಸ್ಕಾಲರ್ಸ್ ಬಂದು ಅಲ್ಲಿ ಕೊಡಬೇಕಾದಂಥದ್ದು ಬರೀ ಬುದ್ಧಿಸ್ಟ್ ಅನಾಲಜಿ ಇರ್ತಿರಲಿಲ್ಲ, ಬುದ್ಧಿಸ್ಟ್ ನಾಲೆಜ್ ಇರ್ತಿರಲಿಲ್ಲ. ಅಲ್ಲಿ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾಯಿದ್ರು, ಅಲ್ಲಿ ಲಾಜಿಕ್ಸ್ ಹೇಳ್ಕೊಡ್ತಾಯಿದ್ರು, ಅಲ್ಲಿ ಗ್ರಾಮರ್ ಹೇಳ್ಕೊಡ್ತಾಯಿದ್ರು, ಅಲ್ಲಿ ಆಲ್ಕೆಮಿ ಹೇಳ್ಕೊಡ್ತಾಯಿದ್ರು. ಸಾವಿರಾರು ಬುಕ್ಸ್ ಇರುವಂತಹ ಬಿಗ್ಗೆಸ್ಟ್ ಲೈಬ್ರರಿ ಇತ್ತು. ಹಾಗಿದ್ರೆ ಇವಾಗೆಲ್ಲೋಯ್ತು ಅಂತ ಕೇಳಿದರೆ ನಿಮಗೆಲ್ಲರಿಗೂ ಗೊತ್ತು. ಅದನ್ನು ಬಂದು ಯಾರು ಡಿಸ್ಟ್ರಾಯ್ ಮಾಡ್ತಾರೆ, ಯಾರು ಅರೌಂಡ್ 12th century AD ಅದಿರುತ್ತೆ, 12th century ಅದಿರುತ್ತೆ. ಅದನ್ನು ಬಂದು ಯಾರು, ಟರ್ಕಿಶ್ ಇನ್ವಾಡರ್ ಯಾರು,
ಬಖ್ತಿಯಾರ್ ಖಿಲ್ಜಿ ಅನ್ನೋನು ಏನು ಮಾಡ್ತಾನೆ, ಅಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಮಾಂಗ್ಸನ್ನು, ಸನ್ಯಾಸಿಗಳನ್ನು ಕೊಂದುಬಿಟ್ಟು, ಅಲ್ಲಿ ಟೀಚ್ ಮಾಡೋರನ್ನು, ಸ್ಟಡಿ ಮಾಡೋರನ್ನು, ಎಲ್ಲ ಪೀಪಲ್ಸನ್ನು ಕೊಂದುಬಿಟ್ಟು ಅದನ್ನು ಇಡೀ ನಲಂದಾ ಯೂನಿವರ್ಸಿಟಿಯನ್ನು ಡಿಸ್ಟ್ರಾಯ್ ಮಾಡಿ ಆ ಒಂದು ದೊಡ್ಡ ಲೈಬ್ರರಿಗೆ ಬೆಂಕಿ ಹಚ್ತಾನೆ. ತಿಂಗಳಾನುಗಟ್ಲೆನೂ ಉರಿದ್ರೂ ಅದು ಸುಟ್ಟೋಗಲ್ಲ, ಅಷ್ಟೊಂದು ಬುಕ್ಸ್ ಇತ್ತು ಅಲ್ಲಿ. ನಮ್ಮ ಪರಂಪರೆ, ನಮ್ಮ ಕಲ್ಚರ್, ನಮ್ಮ ಒಂದು ಯಾವಾಗೆಲ್ಲ ನಾವು ಹಳೆ ಕಾಲದಿಂದ ಏನೇನೆಲ್ಲ ಫೈಂಡ್ ಔಟ್ ಮಾಡಿಟ್ಟಿದ್ವಿ ಅವೆಲ್ಲವೂ ಬುಕ್ಸ್ಗಳು, ಟೆಕ್ಸ್ಟ್ ಬುಕ್ಸ್ಗಳು ಎಲ್ಲವೂ ಅಲ್ಲಿತ್ತು. ಎಲ್ಲವೂ ಮಂತ್ಸ್ ಟುಗೆದರ್ ಬರ್ನ್ ಆಯ್ತಂತೆ. ಅದು ಅಷ್ಟೊಂದು ಬುಕ್ಸು ಮಂತ್ಸ್ ಟುಗೆದರ್ ಬರ್ನ್ ಆದ್ರೂ ಸುಡೋಕ್ಕಾಗದೇ ಇರುವಷ್ಟು ದೊಡ್ಡ ಲೈಬ್ರರಿಯನ್ನು ಬಖ್ತಿಯಾರ್ ಖಿಲ್ಜಿ ಬಂದು ಬರ್ನ್ ಮಾಡ್ತಾನೆ. ಆ ಒಂದು ಕಾರಣಕ್ಕೆ ಅಷ್ಟೊಂದು ದೊಡ್ಡ ಪರಂಪರೆ, ಇತಿಹಾಸ ಇರುವಂತಹ ನಲಂದಾ ಯೂನಿವರ್ಸಿಟಿಯನ್ನು ಹಾಗೆ ಬಿಡೋದು ಬೇಡ, ಮತ್ತೆ ರಿವೈವ್ ಮಾಡೋಣ, ಅದೇ ಹೆಸರಲ್ಲಿ ಮತ್ತೆ ನಮ್ಮ ಇಂಡಿಯಾದಲ್ಲಿ ಅದು ಕಂಟಿನ್ಯೂ ಆಗಲಿ ಅಂತ ಹೇಳಿ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದೆ, ಹೊಸದಾಗಿ ನಲಂದಾ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡಿದೆ. ಹಾಗಿದ್ರೆ ಅದ್ರ ಬಗ್ಗೆನೂ ಕ್ವಶನ್ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ನಲಂದಾ ಫುಲ್ ಫಾರ್ಮನ್ನು ಕೇಳ್ಬೋದು. ಗೊತ್ತಾ ನಲಂದಾ ಹೊಸ ಯೂನಿವರ್ಸಿಟಿಯ ಫುಲ್ ಫಾರ್ಮ್ ಗೊತ್ತಾ ನಿಮಗೆ? ಎಲ್ಲಿದೆ ಇದು ನಲಂದಾ ಯೂನಿವರ್ಸಿಟಿ? ಗೊತ್ತಾ ಯಾರಿಗಾದ್ರು? ರೈಟ್ ನಾವು ಹೊಸದಾಗಿ ಸ್ಟಾರ್ಟ್ ಆದಂತಹ ನಲಂದಾ ಯೂನಿವರ್ಸಿಟಿ ಎಲ್ಲಿದೆ ಅಂತ ಗೊತ್ತಾ? ಎಸ್, ಬಿಹಾರದಲ್ಲಿ ನಮಗೆ ರಾಜ್ಗೀರ್ ಅನ್ನುವಂಥ ಸಿಟಿಯಲ್ಲಿ ಇದು ಸಿಗುತ್ತೆ. ರಾಜ್ಗೀರ್ ಅನ್ನುವಂಥ ಸಿಟಿಯಲ್ಲಿ ನಲಂದಾ ಯೂನಿವರ್ಸಿಟಿ ಸಿಗುತ್ತೆ. ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ನ್ಯಾಷನಲ್, ಗೊತ್ತಾ ಯಾರಿಗಾದ್ರು? ನ್ಯಾಷನಲ್ ಅಕಾಡೆಮಿ ಆಫ್ ಲೀಡರ್ಶಿಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಕಾಣಿಸ್ತಾ ಇದೆಯಾ? ಇಲ್ಲಿ ಆ್ಯಂಡ್ ಅನ್ನೋದನ್ನು ಪೂರ್ತಿ AND ಆ್ಯಂಡ್ ಅನ್ನು ತೊಗೊಂಡಿದ್ದಾರೆ ಅವರು. ನ್ಯಾಷನಲ್ ಅಕಾಡೆಮಿ ಆಫ್ ಲೀಡರ್ಶಿಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಓಕೆನಾ? ಇಲ್ಲಿ ಏನಾಗುತ್ತೆ, PhD ಸ್ಕಾಲರ್ಸ್ಗೆ ಆ್ಯಂಡ್ ರಿಸರ್ಚ್ ಸ್ಕಾಲರ್ಸ್ಗೆ ಅವಕಾಶ ಇದೆ. ಅಲ್ಲಿ ಅಡ್ಮಿಷನ್ ಸಿಗುತ್ತೆ, ಅಲ್ಲಿ ಹೋಗಿ ಓದ್ಬೋದು. ನಲಂದಾ ಯೂನಿವರ್ಸಿಟಿಯನ್ನು ರಿವೈವ್ ಮಾಡಿಬಿಟ್ಟು ಮತ್ತೆ ವಾಪಸ್ ಅದೇ ಹೆಸರಲ್ಲಿ ಆ ಒಂದು ಹೆರಿಟೇಜನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಇಂಡಿಯನ್ ಗೌರ್ಮೆಂಟು ಇದನ್ನು ಪಾಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದೆ. ಹಾಗಿದ್ರೆ ಇದು ಯಾವ ಮಿನಿಸ್ಟ್ರಿಯಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ಈ ಒಂದು ನಲಂದಾ ಯೂನಿವರ್ಸಿಟಿ ಹೊಸದಾಗಿ ಏನು ರಿವೈವ್ ಮಾಡಿದ್ದಾರೆ, ಇದು ಯಾವ ಮಿನಿಸ್ಟ್ರಿಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಎಸ್. ಅದರ ಜೊತೆಗೆ ಮತ್ತೆ ನಲಂದಾ ಯೂನಿವರ್ಸಿಟಿ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದಿತ್ತು ನನಗೆ ನಲಂದಾ ಯೂನಿವರ್ಸಿಟಿ ಬಗ್ಗೆ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಅಥವಾ ನಿಮಗೆ ಗೊತ್ತಿರಲಿ ಅದು ಎಷ್ಟು ಸಿಗ್ನಿಫಿಕೆಂಟ್ ಇತ್ತು ಅಂತ ಹೇಳಿ. ಅಂದರೆ ನಲಂದಾ ಅಂತ ಏನು ಕರಿತೀವಿ ನಾವು, ಇಲ್ಲಿ ಅಂತಂದರೆ ಗಿವರ್ ಅಂತ ಅರ್ಥ. ಗಿವರ್ ಕೊಡುವವನು ಅಂತ ಅರ್ಥ. ಓಕೆನಾ? ಕೊಡುವವನು ಅಂತ ಅರ್ಥ. ಓಕೆನಾ? ಇಲ್ಲಿ ಅಂದರೆ ನೋ ಅಂತ ಅರ್ಥ. ಅಂದರೆ ಆಬ್ವಿಯಸ್ಲಿ ನೋ ಅಂತ ಅರ್ಥ. ಓಕೆನಾ? ಅಲನ್ ಅಂದರೆ ಏನರ್ಥ? ಲಿಮಿಟ್ ಇಲ್ಲ ಅಂತ ಅರ್ಥ. ನೋ ಲಿಮಿಟ್. ಸೊ ಕೊಡೋದಕ್ಕೆ ಲಿಮಿಟೇ ಇಲ್ಲ ಇಲ್ಲಿ. ಸೊ ನಿಮಗೆ ನಾಲೆಜ್ ಕೊಡೋದಕ್ಕೆ ಲಿಮಿಟೇ ಇಲ್ಲ ಅನ್ನುವಂತಹ ಒಂದು ಸಂಸ್ಕೃತ ಮೀನಿಂಗಲ್ಲಿ ಒರಿಜಿನ್ ಆದಂತಹ ನಲಂದಾ ಯೂನಿವರ್ಸಿಟಿ ಇದು. ಆವಾಗಿನ ಕಾಲದಲ್ಲಿ ಕುಮಾರಗುಪ್ತ ಅವರು ಏನಿದನ್ನು ಹುಟ್ಟಾಕಿದ್ರು, ಆಗಿನ ಕಾಲದಲ್ಲಿ ಇಟ್ಟಂಥ ಹೆಸರು ನಲಂದಾ. ಮೀನಿಂಗ್ ಅಂದರೆ ಆ ಥರ. ಅಂದರೆ ನೋ, ಅಲನ್ ಅಂತ ಅಂದರೆ ಲಿಮಿಟ್ ಇಲ್ಲ ಅಂದಂಗೆ, ಅಂದರೆ ಗಿವಿಂಗ್ ಅಂದಂಗೆ. ಸೊ ಎಷ್ಟು ಕೊಟ್ಟರು ಮುಗಿಯೋದಂತಹ ಜ್ಞಾನ ಭಂಡಾರ ಇಲ್ಲಿದೆ ಅನ್ನುವಂಥ ಒಂದು ಸಿಗ್ನಿಫಿಕೆನ್ಸನ್ನು ಇಟ್ಕೊಂಡು, ಸಂಸ್ಕೃತದಲ್ಲಿ ಆ ಥರ ಮೀನಿಂಗ್ ಇಟ್ಕೊಂಡು ಹೆಸರಿಟ್ಟು ಸ್ಟಾರ್ಟ್ ಮಾಡಿದಂತಹ ಒಂದು ಬಿಗ್ಗೆಸ್ಟ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಫಸ್ಟ್, ಇಡೀ ಒಂದು ನಮ್ಮ ಇದಕ್ಕೇ ಫಸ್ಟ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಕಾಲೇಜ್ ಇದು. ಓಕೆನಾ? ಇಲ್ಲಿ ಯಾವಾಗ ಸ್ಟಾರ್ಟ್ ಆಗಿದ್ದು? 427 AD ಸ್ಟಾರ್ಟ್ ಆಗಿದ್ದು. ಮುಗ್ದಿದ್ದು ಯಾವಾಗ? ಡಿಸ್ಟ್ರಕ್ಷನ್ ಆಗಿದ್ದು ಯಾವಾಗ? ಬಖ್ತಿಯಾರ್ ಖಿಲ್ಜಿಯಿಂದ 12th century, ಅರೌಂಡ್ 12th century AD ಅದೇನಾಗುತ್ತೆ, ಡಿಸ್ಟ್ರಕ್ಷನ್ ಆಗುತ್ತೆ. ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಅವ್ರಿಗೆ ಹೇಗಾದರೂ ಮನಸ್ಸು ಬಂತೋ ಅಷ್ಟೊಂದು ದೊಡ್ಡ ಒಂದು ಜ್ಞಾನ ಭಂಡಾರವನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ. ಅದರ ಒಂದು ಸಿಗ್ನಿಫಿಕೆನ್ಸ್ ಅವ್ರಿಗೆ ಗೊತ್ತಿದ್ದರೆ ಅದು ಹೇಗಾದರೂ ಮನಸ್ಸು ಬಂತು ಅಂತ ನಾವು ಡಿಸ್ಕಸ್ ಮಾಡ್ಬೋದು. ಅದ್ರ ಸಿಗ್ನಿಫಿಕೆನ್ಸೇ ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಡಿಸ್ಕಸ್ ಮಾಡಿನೂ ಉಪಯೋಗ ಇಲ್ಲ ಅಲ್ವಾ? ಎಸ್. ಹಾಗೆ ಮುಂದಕ್ಕೆ ಹೋಗೋಣ. ಸಂರಕ್ಷಿತ ಪ್ರದೇಶಗಳು, ನ್ಯಾಷನಲ್ ಪಾರ್ಕ್ಸ್. ಹಂಗಿದ್ರೆ ಪ್ರೊಟೆಕ್ಟೆಡ್ ಏರಿಯಾಸ್ ಯಾವುದು ಇದರಲ್ಲಿ? ನ್ಯಾಷನಲ್ ಪಾರ್ಕ್ಸ್ ಯಾವುದಿದ್ದಾವೆ? ಟೈಗರ್ ರಿಸರ್ವ್ಸ್ ಯಾವಿದ್ದಾವೆ ಬಿಹಾರದಲ್ಲಿ? ಎಸ್, ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ವೆಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ವಾಲ್ಮೀಕಿ ಓನ್ಲಿ ಒನ್ ಇನ್ ಬಿಹಾರ್, ಒಂದೇ ಒಂದು ಇರೋದು ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್. ಶೇರ್ಸ್ ಬಾರ್ಡರ್ ವಿತ್ ಚಿತ್ವಾನ್, ನೇಪಾಳದಲ್ಲಿ ಇದು ಬಾರ್ಡರನ್ನು ಶೇರ್ ಮಾಡುತ್ತೆ. ಚಿತ್ವಾನ್ ಡಿಸ್ಟ್ರಿಕ್ಟ್ ಆಫ್ ನೇಪಾಲ್ಗೆ ಇದು ಬಾರ್ಡರನ್ನು ಶೇರ್ ಮಾಡುತ್ತೆ.
ಎಲ್ಲಿ ಬರುತ್ತೆ? ವೆಸ್ಟ್ ಚಂಪಾರಣ್ ಡಿಸ್ಟಿಕಲ್ಲಿ ಬರುತ್ತೆ. ಯಾವ್ದು ಹೆಸರು? ವಾಲ್ಮೀಕಿಯನ್ನು ನೆನ್ಪಿಟ್ಕೊಳ್ಳಿ. ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್. ಆ್ಯಂಡ್ ಎಸ್, ಇದು ಬಿಬಂದ್ ಒಂದು ನೆನ್ಪಿಟ್ಕೋಬೇಕು, ಬಿಕಾಸ್ ಇಲ್ಲಿ ಹಾಟ್ ವಾಟರ್ ಸ್ಪ್ರಿಂಗ್ಸ್ ಇದೆ. ಇದೊಂದನ್ನು ನೆನ್ಪಿಟ್ಕೋಬೇಕು ನೀವು, ಬಿಬಂದ್ ವರ್ಲ್ಡ್ ಲೈಫ್ ಸೆಂಚುರಿ. ಆ್ಯಂಡ್ ಆಲ್ಸೋ ಇದೊಂದು ವಿಕ್ರಮ್ಶಿಲಾ ಗ್ಯಾಂಜೆಟಿಕ್ ಡಾಲ್ಫಿನ್ ಸೆಂಚುರಿ. ಓನ್ಲಿ ಡಾಲ್ಫಿನ್ ಸೆಂಚುರಿ ಇನ್ ಇಂಡಿಯಾ. ಇಡೀ ದೇಶದಲ್ಲೇ ಓನ್ಲಿ ಒನ್ ಡಾಲ್ಫಿನ್ ಸೆಂಚುರಿ ಇರೋದು ಬಿಹಾರದಲ್ಲಿ. ಅದು ಎಲ್ಲಿ ಸಿಗುತ್ತೆ ನಮಗೆ? ಭಾಗಲ್ಪುರ್ ಡಿಸ್ಟಿಕಲ್ಲಿ ಸಿಗುತ್ತೆ. ವಿಕ್ರಮ್ಶಿಲಾ ಗ್ಯಾಂಜೆಟಿಕ್ ಡಾಲ್ಫಿನ್ ಸೆಂಚುರಿ ಅಂತ ಹೇಳ್ತಾರೆ. ಓಕೆನಾ? ಎಸ್. ಅದನ್ನು ಬಿಟ್ಟರೆ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಇರೋದು ಉದಯ್ಪುರ್ ಆ್ಯಂಡ್ ಗೌತಮ್ ಬುದ್ಧ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲ ಇದ್ದಾವೆ. ಆ್ಯಂಡ್ ದಿಸ್ ಈಸ್ ಕೈಮೂರ್ ವೈಲ್ಡ್ ಲೈಫ್ ಸೆಂಚುರೀಸು ಲಾರ್ಜೆಸ್ಟ್ ಇನ್ ಬಿಹಾರ್. ಸೊ ಎಕ್ಸಾಮಲ್ಲಿ ಯೂಶ್ವಲಿ ಲೈಕ್ ತುಂಬ ಸ್ಪೆಷಲ್ ಇರೋದನ್ನೇ ಜಾಸ್ತಿ ಕೇಳ್ತಾರೆ. ಕಾಮನ್ ಆಗಿ ಇರುವಂಥ ಎಲ್ಲ ವೈಲ್ಡ್ ಲೈಫ್ ಸೆಂಚುರಿನೂ ಕೇಳಲ್ಲ. ಲಾರ್ಜೆಸ್ಟ್ ಯಾವುದು, ಓನ್ಲಿ ಒನ್ ಡಾಲ್ಫಿನ್ ಯಾವುದು, ಆ ಥರನೇ ಕೇಳ್ತಾರೆ. ಓಕೆನಾ? ಎಸ್. ಹಾಟ್ ವಾಟರ್ ಸ್ಪ್ರಿಂಗ್ಸ್ದು ಕೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಾಲಿಟಿ ಟಚ್ ಇರುವಂಥವನ್ನ ನೆನ್ಪಿಟ್ಕೊಂಡ್ರೆ ಆಯಿತು. ಜನಗಣತಿ ಮಾಹಿತಿ. ಎಸ್. ಪಾಪ್ಯುಲೇಟೆಡ್, ಎಷ್ಟು ಎಲ್ಲ ಕಡೆ ಡಿಸ್ಕಷನ್ ಬಿಹಾರ್ ಪಾಪ್ಯುಲೇಷನ್ದು ಅಲ್ವಾ. ಸೊ ಎಲ್ಲ ಕೆಲಸ ಹುಡ್ಕೊಂಡು ನೀವು ನೋಡಿರ್ತೀರ, ಕನ್ಸ್ಟ್ರಕ್ಷನ್ನಲ್ಲಿ ಬಿಹಾರದವ್ರು ಇರ್ತಾರೆ, ಪಾನಿಪುರಿಯವರು ಬಿಹಾರದಲ್ಲಿ ಇರ್ತಾರೆ, ಚಾಟ್ ಸೆಂಟ್ರಲ್ಲೂ ಬಿಹಾರದವ್ರು ಇರ್ತಾರೆ, ಚಿಕ್ಕ ಪುಟ್ಟ ಕಾಮಗಾರಿ ಕೆಲಸದಲ್ಲೂ ಬಿಹಾರದವ್ರು ಇರ್ತಾರೆ. ಏನಕ್ಕೆ ಬೇರೆ ರಾಜ್ಯಗಳಿಗೆ ಬರ್ತಾ ಇದ್ದಾರೆ ಅವರು? ತುಂಬ ಪಾಪ್ಯುಲೇಷನಲ್ಲಿ ಕೆಲಸ ಕಡಿಮೆ, ಎಷ್ಟು ಜನಕ್ಕಂತ ಕೆಲಸ ಕೊಡೋದು, ತುಂಬ ಪಾಪ್ಯುಲೇಷನ್ ಇರೋದು. ಅವ್ರು ಏನು ಮಾಡ್ತಾರೆ? ಬೇರೆ ರಾಜ್ಯಕ್ಕೆ ಗುಳೆ ಬರ್ತಾರೆ. ಸೊ ಮೋಸ್ಟ್ ಆಫ್ ಅಸ್ ನಾವು ನೋಡ್ತಿರ್ತೀವಿ, ಬಿಹಾರದಿಂದ ಬಂದಂತಹ ಇಲ್ಲಿ ತುಂಬ ಗಂಡ್ಮಕ್ಳು ಕೆಲಸ ಮಾಡೋಕ್ಕಂತೆ ಬರ್ತಾರೆ. ಸೊ ಏರಿಯಾ ಎಷ್ಟಿದೆ ಹಾಗಿದ್ರೆ ಬಿಹಾರ್ದು? 94,163 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ. ಹಾಗಿದ್ರೆ ಕರ್ನಾಟಕದ ಗೊತ್ತಾ? ಅರೌಂಡ್ 191 ಆಡ್ ಇದೆ ಅಲ್ವಾ? 191,000 ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ಬಿಹಾರದಷ್ಟು ಮೇಲಿನ 90s ಅಷ್ಟೇ ಏರಿಯಾ ಇರೋದು. ಓಕೆನಾ? ಸೊ ಒಂದು ಕಂಪ್ಯಾರಿಸನ್ ಗೊತ್ತಿರಲಿ ಅಂತ, ಅಂದರೆ ನಮ್ಮ ಕರ್ನಾಟಕಕ್ಕೂ ಬಿಹಾರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು. ಸೊ 94 ಇದ್ದರೆ ಸ್ಕ್ವೇರ್ ಕಿಲೋಮೀಟರ್, ಕರ್ನಾಟಕದ ಎಷ್ಟಿದೆ? 191,000 ಸ್ಕ್ವೇರ್ ಕಿಲೋಮೀಟರ್ ಇದೆ ಏರಿಯಾ. ಓಕೆನಾ? ಎಸ್. ಪಾಪ್ಯುಲೇಷನ್ 10.41 crore. ಓಕೆನಾ? 10.41 crore ಇದೆ, ತುಂಬಾ ಜಾಸ್ತಿ ಕರ್ನಾಟಕಕ್ಕಿಂತ. ಡೆನ್ಸಿಟಿ ಅಷ್ಟಿದೆ ಹಂಗಿದ್ರೆ ಪರ್ ಸ್ಕ್ವೇರ್ ಕಿಲೋಮೀಟರ್. ಡೆನ್ಸಿಟಿ ಅಂದರೆ ತುಂಬ ಜನಕ್ಕೆ ಅರ್ಥ ಆಗೋಲ್ಲ, ಕೆಲವೊಬ್ಬರಿಗೆ ಐಡಿಯಾ ಇರುತ್ತೆ, ಮೋಸ್ಟ್ ಆಫ್ ಅಸ್ ಐಡಿಯಾ ಇಲ್ದವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ ನಾವಿವಾಗ 1 ಕಿಲೋಮೀಟರ್ ಚೌಕ್ ಬಾಕ್ಸ್ ಹಾಕಿದರೆ ಇಲ್ಲಿ 1 ಕಿಲೋಮೀಟರ್, ಇಲ್ಲಿ 1 ಕಿಲೋಮೀಟರ್, ಇಲ್ಲಿ 1 ಕಿಲೋಮೀಟರ್, ಇಲ್ಲಿ 1 ಕಿಲೋಮೀಟರ್, 4 ಕಡೆಯೂ 1 ಕಿಲೋಮೀಟರ್ ಏರಿಯಾ ತೊಗೋತಾರೆ. ಓಕೆನಾ? ಸೊ ಒಂದು ಬಾರ್ಡರ್ ಹಾಕ್ತಾರೆ, ಇಲ್ಲಿಂದ ಅಲ್ಲಿ 1 ಕಿಲೋಮೀಟರ್, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಬಾರ್ಡರ್ನ ಹಾಕ್ಕೊಂಡು ಅಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾರೆ. ಓಕೆ? ಸುಮ್ಮನೆ ಓಡಾಡ್ತಾ ಇರೋರಲ್ಲ, ವಾಸ ಮಾಡ್ತಾರೆ ಅವರು, ಮನೆಗಳು ಹಾಕ್ಕೊಂಡು ಇರೋರು. ಓಕೆನಾ? ಪಾಪ್ಯುಲೇಷನ್. ಫ್ಯಾಮಿಲೀಸ್, ಎಷ್ಟು ಫ್ಯಾಮಿಲೀಸಲ್ಲಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ. ಅಂದರೆ 1,106 ಜನ 1 ಸ್ಕ್ವೇರ್ ಕಿಲೋಮೀಟರ್ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಏರಿಯಾಗೆ 1,106 ಜನ ಇದ್ದಾರೆ ಬಿಹಾರದಲ್ಲಿ. ಓಕೆ? ಸೊ ಎಷ್ಟು ಪಾಪ್ಯುಲೇಟೆಡ್ ಅಂತ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಕರ್ನಾಟಕದಲ್ಲಿ ಇದೇ ನಂಬರ್ ಎಷ್ಟಿದೆ ಹೇಳಿ? 300 ಚಿಲ್ಲರು. 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ನಾವು ವಾಸ ಮಾಡ್ತಿರುವಂತಹ ಜನ ಎಷ್ಟು? ಬರೀ 300 ಚಿಲ್ಲರಿದೆ, 319, 17 ಏನೋ ಇದೆ. ಓಕೆ? ಸೊ ಅಲ್ಲಿ ಎಷ್ಟಿದೆ? 1,106. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಪಾಪ್ಯುಲೇಷನ್ ದೇರ್, ಡೆನ್ಸಿಟಿ ದೇರ್. ಓಕೆನಾ? ಸೊ ಪರ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಎಷ್ಟಿದ್ದಾರೆ? 1,106 ಜನ ಇದ್ದಾರೆ. ಆ್ಯಂಡ್ ಸೆಕ್ಸ್ ರೇಷಿಯೋ 918, ಎಲ್ಲ ಕಡೆ ಹೆಚ್ಚು ಕಡಿಮೆ 900 ಚಿಲ್ಲರ್ ಪರ್ 1000 ಮೆನ್ ಇದೆ. ಆ್ಯಂಡ್ ಎಸ್, ಇಂಪಾರ್ಟೆಂಟ್ ಅಂದರೆ ರಾಜ್ಯದ ಚಿಹ್ನೆಗಳು. ನಮ್ಮ ಚಿಕ್ಕಪುಟ್ಟ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುವಂತಹ ರಾಜ್ಯದ ಚಿಹ್ನೆಗಳು ಇವು ನೋಡಬೇಕು. PSI PC ಎಕ್ಸಾಮ್ಸ್ ಬರೆಯೋರ್ಗಾಗಿರಲಿ ತುಂಬ ಇಂಪಾರ್ಟೆಂಟ್. ಎಂಬ್ಲೆಮ್ ಯಾವುದು? ಬೋಧಿ ಟ್ರೀ ವಿತ್ ಪ್ರೇಯರ್ ಬೀಡ್ಸ್ ಅಂದರೆ ಗೊತ್ತಾ? ಜಪಮಾಲೆ. ಮಾಡೋಕ್ಕೆ ಮಾಲೆ ಹಿಡ್ಕೊಂಡಿರ್ತಾರಲ್ಲ, ಜಪಮಂತ್ರ ಮಾಡಲಿಕ್ಕೆ, ಆ ಜಪಮಾಲೆ ಪ್ರೇಯರ್ ಬೀಡ್ಸ್ ಅಂತ ಕರೀತಾರೆ. ಓಕೆ? ಸೊ ಬೋಧಿ ಒಂದು ವೃಕ್ಷ ಇರುತ್ತೆ, ಬೋಧಿ ವೃಕ್ಷಕ್ಕೆ ಒಂದು ಪ್ರೇಯರ್ ಬೀಡ್ಸ್, ಆ ಜಪಮಾಲೆಗಳನ್ನು ಹಾಕಿರ್ತಾರೆ. ಆಜು ಬಾಜು ಏನಿರುತ್ತೆ ಸ್ವಸ್ತಿಕ್ ಸಿಂಬಾಲ್ ಇರುತ್ತೆ, ಅದು ಅವರ ಎಂಬ್ಲೆಮ್. ಓಕೆ? ವಿತ್ ಸ್ವಸ್ತಿಕ್ಸ್, ಬೋಧಿ ವೃಕ್ಷದ ಚಿಹ್ನೆ. ಬೋಧಿ ವೃಕ್ಷಕ್ಕೆ ಜಪಮಾಲೆ ಹಾಕಿರ್ತಾರೆ, ಅಕ್ಕಪಕ್ಕ ಸ್ವಸ್ತಿಕನ್ನು ಚಿಹ್ನೆಗಳನ್ನು ಇಟ್ಟಿರ್ತಾರೆ, ಅದು ಅವರ ಎಂಬ್ಲೆಮ್. ಓಕೆ? ಕರ್ನಾಟಕದ ಎಂಬ್ಲೆಮ್ ಗೊತ್ತಲ್ಲ ನಿಮಗೆ? ಎಸ್. ಸ್ಟೇಟ್ ಅನಿಮಲ್ ಯಾವುದು? ಗೌರ್, ಇಂಡಿಯನ್ ಬೈಸಾನ್. ಇಲ್ಲಿ ಕಾಣುತ್ತೆ ನೋಡಿ, ಕಾಡು ಎಮ್ಮೆ ಅಂತ ಹೇಳ್ತಾರೆ ಇದಕ್ಕೆ. ಓಕೆ? ಗೌರ್ ಇಂಡಿಯನ್ ಬೈಸಾನ್ ಅಂದರೆ ಎತ್ತು ಅಂತ ಹೇಳಿದ್ರೆ, ಕಾಡು ಎತ್ತು, ಆಕ್ಸ್ ಅಂತ ಹೇಳ್ತಾರೆ. ಅದು ನೋಡೋಕೆ ಎಮ್ಮೆ ಥರ ಕಾಣಿಸ್ತಾ ಇದೆ. ಸ್ಟೇಟ್ ಬರ್ಡ್ ಹೌಸ್ ಪ್ಯಾರೋ, ಗುಬ್ಬಚ್ಚಿ. ನಮ್ಮ ಮನೆಗಳಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರುತ್ತಲ್ಲ, ಹೌಸ್ ಪ್ಯಾರೋ, ಗುಬ್ಬಚ್ಚಿ ಅವರ ಸ್ಟೇಟ್ ಬರ್ಡ್. ನಮ್ಮ ಸ್ಟೇಟ್ ಬರ್ಡ್ ಎಸ್, ಪಿಕಾಕ್. ಆ್ಯಂಡ್ ಸ್ಟೇಟ್ ಟ್ರೀ ಯಾವುದು? ಪೀಪಲ್ ಟ್ರೀ ಯಾವುದು?
ಅರಳಿ ಮರ. ಓಕೆ, ಸ್ಟೇಟ್ ಫ್ಲವರ್ ಯಾವುದು? ಅದು ಕಚ್ನಾರ್ ಆರ್ಕಿಡ್ ಟ್ರೀ ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ, ಆರ್ಕಿಡ್ ಟ್ರೀ ಅಂತ ಹೇಳ್ತಾರೆ, ಆರ್ಕಿಡ್ ಅಂತ ಹೇಳ್ತಾರೆ. ಇದು ಜಾಸ್ತಿ ನಮಗೆ ಬುಕ್ಕೆ ಗಿಕ್ಕೆದಲ್ಲಿ ಜಾಸ್ತಿ ನೋಡಿರ್ತೀವಿ ನಾವು ಮೂವೀಸ್ ಗಿವೀಸಲ್ಲಿ. ಕಚ್ನಾರ್ ಅಂತ ಹೇಳ್ತಾರೆ, ಕಚ್ನಾರ್ ಆರ್ಕಿಡ್ ಟ್ರೀ ಅಂತ ಹೇಳ್ತಾರೆ. ಇದು ಅವರ ಸ್ಟೇಟ್ ಫ್ಲವರ್. ನಮ್ಮ ಫ್ಲವರ್ ಯಾವುದು ಸ್ಟೇಟ್ ಫ್ಲವರ್ದು ಗೊತ್ತಾ? ಎಸ್. ಪರ್ವತ ಶ್ರೇಣಿಗಳು ಯಾವುದು? ಮೌಂಟೇನ್ ರೇಂಜಸ್, ಮೌಂಟೇನ್ ಪೀಕ್ಸ್ ಯಾವುದು ಬಿಹಾರ್ದು? ಎಸ್. ಸೋಮೇಶ್ವರ್ ಹಿಲ್ಸ್ ಅಂತ ಬರುತ್ತೆ. ಸೋಮೇಶ್ವರ್ ಹಿಲ್ಸ್ ಆಗಲೇ ಹೇಳ್ದಂಗೆ ಯಾವುದು ಹೈಯೆಸ್ಟ್ ಪೀಕ್ ಅಂತ ಹೇಳಿದೆ ನಾನು? ಸೋಮೇಶ್ವರ್ ಫೋರ್ಟ್. ಓಕೆ. ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಶಿವಾಲಿಕ್ ಎಕ್ಸ್ಟೆನ್ಷನ್. ಶಿವಾಲಿಕ್ ಎಲ್ಲಿ ಬರುತ್ತೆ? ಐಡಿಯಾ ಇದೆಯಲ್ಲ ನಿಮಗೆ? ನೋಡಿ, ಇಂಡಿಯಾ ಇದಾಗಿದ್ದರೆ ಇಲ್ಲಿ ನೋಡಿ ಶಿವಾಲಿಕ್ಸ್ ಎಂಡ್ ಆಗುತ್ತೆ. ಇಲ್ಲಿ ಅಂದರೆ ಲೆಸರ್ ಹಿಮಾಲಯಾಸ್ ಅಂತ ಕರಿತೀವಿ ನಾವು. ಇಲ್ಲಿ ಶಿವಾಲಿಕ್ಸ್ ಬರುತ್ತೆ. ಸೊ ನೇಪಾಳ ಇಲ್ಲೇ ಬರುತ್ತೆ ತಾನೆ? ನೇಪಾಳ ಕೆಳಗಡೆನೇ ಬಿಹಾರ್ ಬರೋದು ಅಲ್ವಾ? ಸೊ ಈ ಬಾರ್ಡರನ್ನ ಶೇರ್ ಮಾಡ್ತಾ ಇದೆ ಅಂದಮೇಲೆ ಆಬ್ವಿಯಸ್ಲಿ ಶಿವಾಲಿಕ್ಸ್ನ ಕೂಡ ಅದು ಶೇರ್ ಮಾಡ್ತಾ ಇರುತ್ತೆ. ಲೆಸರ್ ಶಿವಾಲಿಕ್ಸ್ ಹೆಂಗೆ ಎಂಡ್ ಆಗ್ತಾ ಬರುತ್ತೆ ಅಲ್ಲ, ಅವುಗಳನ್ನು ನಾವು ಬಿಹಾರ್ ರೇಂಜಲ್ಲಿ ತೊಗೋತೀವಿ. ಸೊ ಬಿಹಾರ್ ರೇಂಜಲ್ಲಿ ಅದು ಸೋಮೇಶ್ವರ್ ಹಿಲ್ಸ್ ಅಂತ ಬರುತ್ತೆ. ಆ ಶಿವಾಲಿಕ್ಸ್ ಪಾರ್ಟ್ ಆಫ್ ದ ಶಿವಾಲಿಕ್ಸ್ ಅದು. ಸೋಮೇಶ್ವರ್ ಹಿಲ್ಸ್ ಎಲ್ಲಿ ಬರುತ್ತೆ? ಶಿವಾಲಿಕ್ ಎಕ್ಸ್ಟೆನ್ಷನ್ ಆಗ್ತಾ ಮುಗಿತಾ ಬಂದಂಗೆ ಬಿಹಾರ್ನ ಎಂಡನ್ನು ತಲುಪ್ತಾ ಹೋಗುತ್ತಲ್ಲ, ಅಲ್ಲಿ ಸೋಮೇಶ್ವರ್ ಹಿಲ್ಸ್ ಬರುತ್ತೆ. ಅದು ಬಿಹಾರದಲ್ಲಿ ತುಂಬ ಇಂಪಾರ್ಟೆಂಟ್ ಹಿಲ್ ರೇಂಜಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕೈಮೂರ್ ರೇಂಜ್ ಅಂತ ಬರುತ್ತೆ. ಅಲ್ಲಿ ಕಾಕೋಲತ್ ವಾಟರ್ಫಾಲ್ಸ್ ಅನ್ನೋದು ಇಂಪಾರ್ಟೆಂಟ್. ಈ ಒಂದು ರೇಂಜಲ್ಲಿ ಕಾಕೋಲತ್ ವಾಟರ್ಫಾಲ್ ಇದೆ. ಇದು ಹೈಯೆಸ್ಟ್ ವಾಟರ್ಫಾಲ್. ನಮ್ದು ಹೆಂಗೆ ಜೋಗ್ ಫಾಲ್ಸ್ ಇದೆ ನಮ್ಮ ರಾಜ್ಯದಲ್ಲಿ, ಅದೇ ಥರ ಅಲ್ಲಿ ಕಾಕೋಲತ್ ಇದೆ. ಆ್ಯಂಡ್ ಕೈಮೂರ್ ರೇಂಜ್ ಅನ್ನೋದು ಒಂದು ಹಿಲ್ ರೇಂಜು, ಅಲ್ಲಿದ್ದು ಅದು ಕೂಡ ಇಂಪಾರ್ಟೆಂಟು. ಸೋಮೇಶ್ವರ್ ಹಿಲ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಬಿಕಾಸ್ ಪಾರ್ಟ್ ಆಫ್ ಹಿಮಾಲಯ ಶಿವಾಲಿಕ್ಸ್ ಆಗಿರೋದ್ರಿಂದ, ಶಿವಾಲಿಕ್ಸ್ ಒಳಗಡೆ ಈ ಸೋಮೇಶ್ವರ್ ಹಿಲ್ಸ್ ಇರೋದ್ರಿಂದ ಇದನ್ನು ಕೇಳ್ಬೋದು. ಸೋಮೇಶ್ವರ್ ಹಿಲ್ಸ್ ಇಸ್ ದ ಇಂಪಾರ್ಟೆಂಟ್ ಹಿಲ್ ರೇಂಜ್ ಆಫ್ ಬಿಹಾರ್. ಇಂಪಾರ್ಟೆಂಟ್ ಹಿಲ್ ರೇಂಜ್ ಆಫ್ ಬಿಹಾರ್ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಕೂಡ ಕೇಳ್ಬೋದು. ಶಿವಾಲಿಕ್ಸ್ ಇಸ್ ದ ಆನ್ಸರ್. ಓಕೆನಾ? ಆ್ಯಂಡ್ ಎಸ್, ಸಂಸ್ಕೃತಿ ಮತ್ತು ಆರ್ಥಿಕತೆ. ಇಲ್ಲಿನ ಸಂಸ್ಕೃತಿ ಮತ್ತು ಆರ್ಥಿಕತೆ ಏನು? ಮಿಥಿಲಾ ಡಿಸ್ಟಿಕ್. ಮಿಥಿಲಾ ಅನ್ನೋದು ಒಂದು ಡಿಸ್ಟಿಕ್ ಇಲ್ಲಿದು. ಈ ಡಿಸ್ಟಿಕಲ್ಲಿ ಒಂದು ಮಧುಬನಿ ಅನ್ನುವಂಥ ಒಂದಿದೆ. ಮಧುಬನಿ ಪೇಂಟಿಂಗ್ ಅಂತ ಇದೆ. ಆ ಊರಿನ ಹೆಸರು ಆ್ಯಕ್ಚುಲಿ ಅದು ಮಧುಬನಿ ಅಂತ ಹೇಳಿ. ಅಲ್ಲಿಂದ ಫೇಮಸ್ ಒರಿಜಿನ್ ಆದಂತಹ ಒಂದು ಪೇಂಟಿಂಗ್ ಇದು, ಮಧುಬನಿ ಪೇಂಟಿಂಗ್. UPSC ಆಸ್ಪಿರೆಂಟ್ಸ್ ಆಗಿದ್ದರೆ ಅಥವಾ ಜಸ್ಟ್ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ, ನಮ್ಮ 2016 ಪಾಸ್ಔಟ 17 ಪಾಸ್ಔಟ್ ಟಾಪರ್ ಟೀನಾ ಡಾಬಿ ಅವರಿದ್ದಾರೆ. ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆದಂತಹ ಟೀನಾ ಡಾಬಿ ಅವರು ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಅವ್ರಿಗೆ ಕ್ವೆಶನ್ ಕೇಳಿದರು ಮಧುಬನಿ ಪೇಂಟಿಂಗ್, ಬಿಕಾಸ್ ಇಟ್ ವಾಸ್ ಹರ್ ಹಾಬಿ. ಅವ್ರು ಏನು ಮಾಡಿದರು, ಡ್ಯಾಫಲ್ಲಿ ಅದನ್ನು ಹೇಳಿದರು, ನನಗೆ ಮಧುಬನಿ ಪೇಂಟಿಂಗ್ ಮಾಡೋಕ್ಕೆ ಇಷ್ಟ ಅಂತ ಹೇಳಿ ಬರ್ತಿದ್ದಕ್ಕೆ ಅದ್ರ ಮೇಲೆ ಕ್ವೆಶನ್ಸು ಕೇಳಿದರು ಅವರು. ಸೊ ಅಲ್ಲಿ ಸ್ವಲ್ಪ ಅದ್ರದ್ದು ಸೆನ್ಸೇಷನ್ ಸ್ಟಾರ್ಟ್ ಆಗಿತ್ತು, ಇಂಡಿಯಾ ತುಂಬ ಮಧುಬನಿ ಪೇಂಟಿಂಗ್ ಅಂತ ಹೇಳಿಬಿಟ್ಟು. ಓಕೆ. ಸೊ ಈ ಮಧುಬನಿ ಪೇಂಟಿಂಗ್ ಏನಕ್ಕೆ ಇಷ್ಟೊಂದು ಸಿಗ್ನಿಫಿಕೆಂಟು? ಇದನ್ನು ಏನು ಮಾಡ್ತಾರೆ, ಕೈಯಿಂದನೂ ಮಾಡ್ತಾರೆ, ಅಥವಾ ಒಂದು ಬೆಂಕಿ ಪೊಟ್ಟಣದ ಕಡ್ಡಿ ಇರುತ್ತಲ್ಲ ಅದರಿಂದನೂ ಮಾಡ್ತಾರೆ. ಸುಮ್ಮನೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡು ಅದರಿಂದನೂ ಪೇಂಟ್ ಮಾಡಿ, ಇದೇ ಥರ ಬ್ರಷ್ ತೊಗೊಂಡು ಮಾಡಬೇಕು ಅಂತ ಇಲ್ಲ. ಈ ಪೇಂಟಿಂಗನ್ನು ನ್ಯಾಚುರಲ್ ಕಲರ್ಸಿಂದ, ಕೈಯಿಂದ ಸಮ್ಟೈಮ್ಸ್ ಮಾಡ್ತಾರೆ, ಕಡ್ಡಿಯಿಂದ ಮಾಡ್ತಾರೆ, ದೀಪದ ಕಡ್ಡಿಯಿಂದ ಸಮ್ಟೈಮ್ಸ್ ಮಾಡ್ತಾರೆ. ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಅವರ ಓನ್ ಇಂಟ್ರೆಸ್ಟ್ ಯಾವ ಥರ ಇರುತ್ತೆ ಆ ಥರ ಅದನ್ನು ಬಿಡಿಸಿ ಸ್ಟಾರ್ಟ್ ಮಾಡಿದ್ದು ಒರಿಜಿನ್ ಆಗಿದ್ದು ಇದು. ಬಟ್ ಇದು ಒರಿಜಿನನ್ನು ಎಲ್ಲಿಗೆ ತೊಗೊಂಡು ಹೋಗ್ಬೋದು ನಾವು? ಮಿಥಿಲಾ ಅಂದ ತಕ್ಷಣ ನಮ್ಗೆ ನೆನಪಾಗಬೇಕು. ಮಿಥಿಲಾ ಅಂದರೆ ನಮ್ಮ ಸೀತಾಮಾತೆಯ ಒಂದು ಹುಟ್ಟಿದ ಊರದು. ಸೊ ಸೀತಾಮಾತೆಯ ಇನ್ನೊಂದು ಹೆಸರೇನು? ಮೈಥಿಲಿ ಅಂತ ಅವರನ್ನು ಕರೆಯೋದು ಯಾವ ಕಾರಣಕ್ಕೆ? ಮಿಥಿಲಾದಲ್ಲಿ ಅವ್ರು ಹುಟ್ಟಿದ್ದಕ್ಕೆ. ಓಕೆನಾ? ಜಾನಕಿ ಅಂತ ಯಾಕೆ ಕರಿತೀವಿ? ಬಿಕಾಸ್ ಸೀತಾಮಾತೆ ಜಾನಕಿ ಮಹಾರಾಜ್ ಅವರ ಮಗಳು. ಅದಕ್ಕೆ ಜನಕ ಮಹಾರಾಜರ ಮಗಳು ಅಂತ ಹೇಳಿ ಜಾನಕಿ ಅಂತ ಕರಿತೀವಿ. ಅದೇ ಥರ ಮಿಥಿಲಾ ಅಲ್ಲಿ ಅವರು ಹುಟ್ಟಿರೋದ್ರಿಂದ ಅವರಿಗೆ ಮೈಥಿಲಿ ಅನ್ನೋ ಕೂಡ ಹೆಸರಿದೆ. ಓಕೆನಾ? ಹೇಗೆ ರಾಮ ಅವರನ್ನು ಅವರು ವರಿಸಿದ್ದಕ್ಕೆ ಅವ್ರಿಗೆ ರಮಾ ಅಂತ ಕೂಡ ಕರೀತಾರೆ. ಈ ಥರ ವೆರೈಟಿ ಹೆಸರಿರುತ್ತೆ ದೇವತೆಗಳಿಗಾಗಲಿ, ನಮ್ಮ ಒಂದು ಬಿಗ್ಗೆಸ್ಟ್ ಪರ್ಸ್ನಾಲಿಟೀಸ್ ಆಫ್ ಅವ್ರ ಇಂಡಿಯನ್ ಹಿಸ್ಟ್ರಿಗಳಿಗಾಗಲಿ. ಯಾವ ಥರ ಬಂತ ಹೆಸರು ಅಂದರೆ ಮಿಥಿಲಾದಲ್ಲಿ ಅವರು ಹುಟ್ಟಿದ್ದಕ್ಕೆ. ಆ್ಯಂಡ್ ಈ ಮಧುಬನಿ ಪೇಂಟಿಂಗ್ ಇಟ್ ಈಸ್ ಬಿಲೀವ್ ಟು ಬಿ ಲೈಕ್ ಜನಕ ಮಹಾರಾಜರು ರಾಮ ಸೀತಾ ಅವರ ಮದುವೆ ಸಮಾರಂಭದಲ್ಲಿ ಅಲ್ಲಿನ ಒಂದು ಜನರಿಗೆ ಹೇಳ್ತಾರೆ, ಮಿಥಿಲೆಯ ಜನರಿಗೆ ಹೇಳ್ತಾರೆ, ರಾಮ ಸೀತಾ ಅವರ ವೆಡ್ಡಿಂಗ್ ಗ್ಲಿಮ್ಸ್ ಏನಿರ್ತಾವಲ್ಲ, ಮದುವೆಯ ಗ್ಲಿಮ್ಸ್ ಏನಿರ್ತಾವಲ್ಲ ಅದನ್ನು ಪೇಂಟಿಂಗ್ ಮಾಡಿ, ವರಮಾಲ ಹಾಕೋದಾಗಿರಲಿ, ಸೀತೆ ಅವರನ್ನು ಕರ್ಕೊಂಡು ಹೋಗೋದಾಗಿರಲಿ, ಆ ಥರ ಒಂದೊಂದು ಗ್ಲಿಮ್ಸ್ ಏನಿರುತ್ತೆ, ಸೀನ್ಸ್ ಏನಿರುತ್ತೆ ಅವನ್ನೆಲ್ಲನೂ ಪೇಂಟ್ ಮಾಡಿ ಅಂತ ಹೇಳಿ ಜನರಿಗೆ ಒಂದು ಆದೇಶ ಕೊಟ್ಟಿರ್ತಾರೆ ಜನಕ ಮಹಾರಾಜರು. ಆವಾಗ ಜನರು ಏನು ಮಾಡ್ತಾರೆ, ಜನರ ಕಡೆ ಫ್ಯಾನ್ಸಿ ಎಲ್ಲ ಆಸ್ಥಾನದಲ್ಲಿ ಯೂಸ್ ಮಾಡುವಂಥ ಪೇಂಟಿಂಗ್ಸ್ ಇರಲ್ವಲ್ಲ. ಸೊ ತಮ್ಮ ಕೈಯಲ್ಲಿ ಎಲ್ಲಿಂದ ಆಗುತ್ತೋ, ತಮ್ಮ ಮನೆಯಲ್ಲಿ ಹೇಗಾಗುತ್ತೋ ಆ ಥರ ನ್ಯಾಚುರಲ್ ಪೇಂಟಿಂಗ್ಸ್ನ ತಾವೇ ಒಂದು ನ್ಯಾಚುರಲ್ ಪೇಂಟ್ಸ್ನ ಹುಡ್ಕೊಂಡು ತಮ್ಗೆ ಎದ್ರಲ್ಲಾಗುತ್ತೋ ಅದರಲ್ಲಿ ಅವರು ಏನು ಮಾಡ್ತಾರೆ,
ಆರ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಅವಾಗ ಇದೇನಾಗುತ್ತೆ, ಅಲ್ಲಿಂದ ಇದು ಮಧುಬನಿ ಪೇಂಟಿಂಗ್ ಅಂತ ಹೇಳಿ ಈ ಥರ ಫೇಮಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಾನು ಪಿಕ್ಚರ್ ಹಾಕಿದ್ದೀನಿ ನೋಡಿ, ಇದು ಒಂದು ಮದುಮಗಳನ್ನು ಕರ್ಕೊಂಡು ಹೋಗುವಂಥ ಒಂದು ಸೀನ್ ಇದು ಅಲ್ವಾ. ಸೊ ಇದು ಮಾತೆನೇ ಆಗಿರ್ಬೋದು ಅಲ್ವಾ, ಆವಾಗಿನ ಸೀತಾಮಾತೆ ವೆಡ್ಡಿಂಗಲ್ಲಿ ಇದನ್ನು ಡ್ರಾ ಮಾಡಿದ್ದೇ ಆಗಿರ್ಬೋದು, ಆ ಥರ ಒಂದು ಇಮ್ಯಾಜಿನೇಷನಲ್ಲಿ ಇದನ್ನು ಮಾಡಿರ್ಬೋದು. ಈ ಥರ ಮಧುಬನಿ ಪೇಂಟಿಂಗ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ಕೇಳ್ಬೋದು, ಆಲ್ಮೋಸ್ಟ್ ಕೇಳಿದ್ದಾರೆ. ಟೀನಾ ಡಾಬಿ ಅವರು ಎಕ್ಸಾಮ್ 2016 ಕ್ಲಿಯರ್ ಮಾಡಿದ ನೆಕ್ಸ್ಟ್ ಇಯರೇ ಮಧುಬನಿ ಪೇಂಟಿಂಗ್ ಬಗ್ಗೆ ಕ್ವಶನ್ ಕೇಳಿದರು. ಎಲ್ಲಿ IAS ಪ್ರಿಲಿಮ್ಸಲ್ಲಿ ಕೇಳಿದ್ರು ಮಧುಬನಿ ಪೇಂಟಿಂಗ್ ಬಗ್ಗೆ. ಸೊ ಎನಿ ಎಕ್ಸಾಮಲ್ಲಿ ಕೇಳ್ಬೋದು, KS PSI ಎನಿ ಎಕ್ಸಾಮಲ್ಲಿ ಕೇಳ್ಬೋದು ಮಧುಬನಿ ಪೇಂಟಿಂಗ್ ಎಲ್ಲಿ ಒರಿಜಿನ್ ಆಗುತ್ತೆ ಅಂತ ಕೇಳ್ಬೋದು. ಬಿಹಾರ್ ಡಿಸ್ಟಿಕ್ಕು ಆ್ಯಂಡ್ ಮಿಥಿಲಾ ಬಿಹಾರ್ ಡಿಸ್ಟಿಕ್ಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವ ಥರ ಪೇಂಟ್ಸನ್ನ ಯೂಸ್ ಮಾಡ್ತಾರೆ, ನ್ಯಾಚುರಲ್ಲ, ಆರ್ಟಿಫಿಷಿಯಲ್, ಇದ ಬೇರೆ ಬೇರೆ ಪೇಂಟ್ ಹೆಸರು ಕೊಡ್ಬೋದು. ಆಲ್ ನ್ಯಾಚುರಲ್ ಡೈಸ್ ಅಲ್ಲಿ ಯೂಸ್ ಮಾಡುವಂಥವು ಎಲ್ಲ ನ್ಯಾಚುರಲ್ ಡೈಸನ್ನು ಯೂಸ್ ಮಾಡಿ ಪೇಂಟ್ ಮಾಡ್ತಾರೆ. ಓಕೆನಾ, ಟ್ರೆಡಿಷನಲ್ ಆರ್ಟ್ ಆಫ್ ನಾರ್ತ್ ಬಿಹಾರ್. ಇದು ಇಂಪಾರ್ಟೆಂಟ್, ಅದಕ್ಕೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು. ದಿಸ್ ವಿಲ್ ಬಿ ಆಸ್ಟ್ ಇನ್ ಎಕ್ಸಾಮ್ ಎನಿ ಟೈಮ್. ಓಕೆ, ಆ್ಯಂಡ್ ಭಾಗಲ್ಪುರ್ ಸಿಲ್ಕ್, ಟಸರ್ ವೆರೈಟಿ ಆಫ್ ಭಾಗಲ್ಪುರ್ ಸಿಲ್ಕ್ ಇಂಪಾರ್ಟೆಂಟು ಅಲ್ಲಿಂದ ಕೂಡ ಅವ್ರಿಗೆ ಎಕಾನಮಿ ಇದೆ. ಆ್ಯಂಡ್ ಆಲ್ಸೋ ಬುದ್ಧಿಸ್ಟ್ ಟೂರಿಸಮ್ ಸರ್ಕ್ಯೂಟ್, ಇದು ಇಂಪಾರ್ಟೆಂಟ್ ತುಂಬ. ಯಾವುದು ಬೋಧ್ಗಯಾ, ರಾಜ್ಗಿರ್ ಕೂಡ ಅವರ ಒಂದು ಮೊನಾರ್ಕಿ, ಬುದ್ಧಿಸ್ಟ್ ಮೊನಾರ್ಕಿ. ಇಲ್ಲಿ ಬುದ್ಧ ಅವರು ಏನು ಎನ್ಲೈಟನ್ಮೆಂಟ್ ಆದಾಗ ಆ ಮೂಮೆಂಟಲ್ಲಿ ಇಲ್ಲಿ ರಾಜ್ಗಿರಲ್ಲೂ ಕೂಡ ಮೊನಾರ್ಕಿ ಇತ್ತು ಇವ್ರದ್ದು. ಆ್ಯಂಡ್ ನಲಂದ ಈಸ್ ಬುದ್ಧಿಸ್ಟ್ ಮೊನಾರ್ಕಿನೇ ಅದು ಕೂಡ. ಸೊ ಬುದ್ಧಿಸ್ಟು ತಮ್ಮ ಒಂದು ಏನು ಮಹಾಯಾನ ಬುದ್ಧಿಸ್ಟ್ ಇದ್ದರು ಅವರ ಒಂದು ನಾಲೆಜ್ ಗೇನ್ ಮಾಡೋಕ್ಕೆ ಅವ್ರದ್ದೇ ಆದಂತಹ ಒಂದಿಷ್ಟು ಸಿಲೆಬಸ್ ಇತ್ತು. ಅವರು ಕೂಡ ಅಲ್ಲಿ ಓದ್ತಾ ಇದ್ರು, ಆದರೆ ಅದಕ್ಕೆ ಲಿಮಿಟ್ ಆಗಿರಲಿಲ್ಲ ಅಲ್ಲಿ. ಸೊ ಅಲ್ಲಿ ಗ್ರಾಮರ್ ಇತ್ತು, ಮ್ಯಾಥಮೆಟಿಕ್ಸ್ ಇತ್ತು, ಲಾಜಿಕ್ಸ್ ಇತ್ತು, ಆಲ್ಕೆಮಿ ಇತ್ತು, ಎಲ್ಲನೂ ಇತ್ತು, ಅಲ್ಲಿ ಎಲ್ಲನೂ ಕಲೀಲಿಕ್ಕೆ ಅವಕಾಶ ಇತ್ತು. ಬಟ್ ಇಟ್ ಈಸ್ ಒರಿಜಿನಲಿ ಬುದ್ಧಿಸ್ಟ್ ಮೊನಾರ್ಕಿ. ಅದು ಕೂಡ ನಲಂದ ಯೂನಿವರ್ಸಿಟಿ ಕೂಡ ಬುದ್ಧಿಸ್ಟ್ ಅವರ ನಾಲೆಜನ್ನು ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಿರಬೇಕು ಆವಾಗ. ಓಕೆನಾ. ಆ್ಯಂಡ್ ಆಗಲೇ ಹೇಳಿದಂಗೆ ಶಾಹಿ ಲಿಚ್ಚಿ, ಇದು ಸ್ಟ್ರಾಬೆರಿ ಥರ ಕೆಂಪಗಾಗಿರುವಂಥ ಒಂದು ಸಿಹಿಯಾದ ಹಣ್ಣು ಮುಜಾಫರ್ಪುರದಲ್ಲಿ ತುಂಬ ಫೇಮಸ್ಸು. ಅಲ್ಲಿ ಏನಂತ ಕರೀತಾರೆ, ಕಿಂಗ್ಡಮ್ ಆಫ್ ಶಾಹಿ ಲಿಚ್ಚಿ ಅಂತ ಹೇಳಿ ಮುಜಾಫರ್ಪುರನ ಕರೀತಾರೆ. ಇದಕ್ಕೆ ಜಾಗ್ರಫಿಕಲ್ ಇಂಡಿಕೇಟರ್ ಆಗಿ ಇದನ್ನು ಟ್ಯಾಗ್ ಇದೆ. ಓಕೆನಾ, ಇದು ಕೂಡ ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಎಷ್ಟು ಸಂಸ್ಕೃತಿ ಮತ್ತು ಆರ್ಥಿಕತೆ ಬಿಹಾರ್ ಬಗ್ಗೆ. ಎಸ್, ದಿಸ್ ಮಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಹಾರ್ ಬಗ್ಗೆ ನಂಗೆ ಇಷ್ಟು ಗೊತ್ತು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತು ಅನ್ನಂಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಷ್ಟು ನಿಮಗೆ ಒಂದು ಪ್ರಿಲಿಮ್ಸ್ ಅಥವಾ PSI ಆಗಿರಲಿ, KS ಪ್ರಿಲಿಮ್ಸ್ ಆಗಿರಲಿ, ಇಷ್ಟು ಸಾಕು. ಇದಕ್ಕಿಂತ ಜಾಸ್ತಿ ನೆಸಸರಿ ಇಲ್ಲ ಬಿಹಾರ್ ಬಗ್ಗೆ. ಅಂದರೆ ಅಡ್ಮಿನಿಸ್ಟ್ರೇಷನು, ಎಕಾನಮಿ, ಕಲ್ಚರ್ ಬಗ್ಗೆ. ಓಕೆ, ಕರೆಂಟ್ ಅಫೇರ್ಸ್ ನೀವು ಕಂಪ್ಲೀಟಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಓಕೆನಾ. ಎಸ್, ಹಾಗಿದ್ರೆ ರ್ಯಾಪಿಡ್ ರಿವಿಷನ್ ಮಾಡೋಣ. MCQs ಹೇಳಿ ಹಾಗಿದ್ರೆ. ನೋಡಿ, ಬಿಹಾರ್ಸ್ ಓನ್ಲಿ ನ್ಯಾಷನಲ್ ಪಾರ್ಕ್ ಶೇರ್ಸ್ ಬೌಂಡ್ರಿ ವಿತ್, ನೋಡಿ ಬಿಹಾರ್ಸ್ ಓನ್ಲಿ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿಲ್ಲ. ಯಾವುದು ಹೇಳಿದೆ ನಾನು, ವಾಲ್ಮೀಕಿ ಅಂತ ಹೇಳಿದೆ ತಾನೆ. ಸೊ ಇಲ್ಲಿ ಕ್ವಶನ್ ಹೆಂಗೆ ಕೇಳಿದ್ದಾರೆ, ಯಾವುದಕ್ಕೆ ಬೌಂಡ್ರಿಯನ್ನು ಇದು ಶೇರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಚಿತ್ವಾನ್, ನೇಪಾಲ್ ಅಂತ ಹೇಳಿದೆ ನಾನು. ಈ ಥರ ಎಕ್ಸಾಮಲ್ಲಿ ಟ್ವಿಸ್ಟ್ ಕೊಡ್ತಾರೆ. ಓಕೆನಾ. ಕರೆಕ್ಟ್ ರಾಮ್ಸರ್ ಸೈಟ್ ಡಿಸ್ಟಿಕ್ ಆಗಿ ರಾಮ್ಸರ್ ಸೈಟ್ನ ಕೊಡ್ತಾರೆ. ಇದು ಸೈಟ್ 5 ಸೈಟ್ ಇದಾವಲ್ಲ, ಯಾವ ಡಿಸ್ಟಿಕಲ್ಲಿ ಯಾವ ಸೈಟ್ ಬರುತ್ತೆ ಅಂತ ಹೇಳಿ ನಿಮಗೆ ಕರೆಕ್ಷನ್ ಜೋಡ್ಸೋಕ್ಕೆ ಕೊಡ್ತಾರೆ. ಓಕೆ, ಯಾವ ಥರ ನಾಗಿ ನಕ್ತಿ ಹೇಳಿದ್ನಲ್ಲ, 2024 ಸಿಕ್ಕಿದಂಥ ನಾಗಿ ನಕ್ತಿ ಜಮ್ಮುವಿಯಲ್ಲಿ ಬರುತ್ತೆ ಅಂತ. ಓಕೆ, ಯುನೆಸ್ಕೋ ಸೈಟ್ ವಿತ್ ಬುದ್ಧಾಸ್ ಎನ್ಲೈಟನ್ಮೆಂಟ್ ಸ್ಪಾಟ್. ಎಸ್, ನೋಡಿ ಯುನೆಸ್ಕೋ ಸೈಟ್ ಇರುವ 2, ನಲಂದ ಒಂದು, ಬುದ್ಧಾಸ್ ಟೆಂಪಲ್ ಒಂದು. ಸೊ ಎನ್ಲೈಟನ್ಮೆಂಟ್ ಸೈಟ್ ಯಾವುದರಲ್ಲಿ, ಮಹಾಬೋಧಿ ಟೆಂಪಲ್, ಬೋಧ್ಗಯಾ. ಓಕೆನಾ. ಎಸ್, ಸ್ಟೇಟ್ ಅನಿಮಲ್ ಆಫ್ ಬಿಹಾರ್ ಯಾವುದು, ಇದು ಆ್ಯಕ್ಚುಲಿ ದಿಸ್ ಶುಡ್ ಬಿ ಕರೆಕ್ಟೆಡ್. ದಿಸ್ ಇಸ್ ಹೇಳಿದ್ನಲ್ಲ ಆಗಲೇ ನಾನು, ಬೈಸಾನ್, ವೈಲ್ಡ್ ಬೈಸಾನ್ ಅಂತ ಹೇಳಿದ್ನಲ್ಲ ಅದು. ಓಕೆನಾ. ಗೌರ್ ಅಂತ ಕರಿತೀವಿ. ರಿವರ್ ನಾಟ್ ಜಾಯ್ನಿಂಗ್ ಗಂಗಾ ಫ್ರಮ್ ನಾರ್ತ್. ಸೊ ನಾರ್ತ್ ಟ್ರೈಬ್ಯೂಟರಿ, ಸೌತ್ ಟ್ರೈಬ್ಯೂಟರಿ. ಸೋನ್ ಇದು ಯಾವುದು, ಸೋನ್ ಸೌತ್ ಟ್ರೈಬ್ಯೂಟರಿ ಇದು. ಓಕೆ, ಸೊ ಈ PDF ಲಿಂಕ್ ನಿಮಗೆ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ಅಲ್ಲಿದೆ ಸೌತ್ ಟ್ರೈಬ್ಯೂಟರಿಯಲ್ಲಿ ಸೋನ್ ಅಂತ ಇದೆ, ನಾರ್ತಲ್ಲಿ ಇಲ್ಲ ಅದು. ಸೊ ಇಲ್ಲಿ ನಾಟ್ ಜಾಯ್ನಿಂಗ್ ಫ್ರಮ್ ನಾರ್ತ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಸೌತ್ ಇದು ಸನ್ ರಿವರ್ ಇಸ್ ದ ಆನ್ಸರ್. ವಾಲ್ಮೀಕಿ ನಗರ್ ಸ್ಟ್ರಕ್ಚರ್ ಆನ್ ಗಂಧಕ್ ರಿವರ್. ವಾಲ್ಮೀಕಿ ನಗರ್ ಸ್ಟ್ರಕ್ಚರು ಡ್ಯಾಮ, ಅದು ಬ್ಯಾರೇಜಾ ಅಂತ ಕೇಳ್ತಾರೆ. ಸೊ ಅದು ಬ್ಯಾರೇಜ್. ಓಕೆ, ದಿಸ್ ಇಸ್ ದ ಆನ್ಸರ್. ಫೈನ್. ಎಸ್, ಸೊ ನಲಂದ ಯೂನಿವರ್ಸಿಟಿ ಮಿನಿಸ್ಟ್ರಿ ಬಗ್ಗೆನೂ ಕೇಳಿದೆ ನಾನು. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಹೀಗೆ ರಿವೈವ್ ಆಗಿರುವಂತಹ ನ್ಯೂ ನಲಂದ ಯೂನಿವರ್ಸಿಟಿ ಏನಿದೆ ಅದು ಯಾವ ಮಿನಿಸ್ಟ್ರಿಗೆ ಬಿಲಾಂಗ್ ಆಗುತ್ತೆ ಅಂತ ಕೂಡ ಕೇಳ್ಬೋದು. ಅದು ಕೂಡ ಇಂಪಾರ್ಟೆಂಟ್. ಕಮೆಂಟ್ ಮಾಡಿ ಯಾವ ಒಂದು ಮಿನಿಸ್ಟ್ರಿಗೆ ಸೇರುತ್ತೆ ಅಂತ ಹೇಳಿ. ಓಕೆ, ಆ್ಯಂಡ್ ನಲಂದ ಯೂನಿವರ್ಸಿಟಿ ಡಿಸ್ಟ್ರಕ್ಟ್ ಮಾಡಿದವ್ರು ಯಾರು, ಯಾವ ಸೆಂಚುರಿಯಲ್ಲಿ ಫೌಂಡ್ ಆಯಿತು, ಯಾವ ಕಿಂಗ್, ಕುಮಾರಗುಪ್ತ 1 ಅವರು ಅದನ್ನು ಫೌಂಡರು, ಈ ಥರ ಕೇಳ್ಬೋದು ಕ್ವೆಶನ್ಸು. ಅಥವಾ ಸ್ಟೇಟ್ ಅನಿಮಲ್, ಸ್ಟೇಟ್ ಬರ್ಡ್,
ಈ ಥರ ಕೇಳ್ಬೋದು. ಓಕೆನಾ. ಸೊ ನಾರ್ತ್ ಟ್ರೈಬ್ಯೂಟರೀಸ್, ಸೌತ್ ಟ್ರೈಬ್ಯೂಟರೀಸ್, ಎಲ್ಲಿ ಹೋಗಿ ಡ್ರೈನ್ ಆಗುತ್ತೆ, ಯಾವ ಸ್ಟೇಟ್ಸ್ ಕ್ರಾಸ್ ಆಗುತ್ತೆ, ಗ್ಲೇಷಿಯರಿಂದ ಎಲ್ಲಿ ಗಂಗೋತ್ರಿ, ಉತ್ತರಾಖಂಡ್ ಗಂಗೋತ್ರಿ ಗ್ಲೇಷಿಯರಿಂದ ಸ್ಟಾರ್ಟ್ ಆಗಿ ಎಲ್ಲಿ ಉತ್ತರಾಖಂಡ್ ಕ್ರಾಸ್ ಮಾಡಿಕೊಂಡು ಉತ್ತರ ಪ್ರದೇಶ ಬರುತ್ತೆ, ಬಂದು 2 ರಿವರು ಒಟ್ಟಿಗೆ ಜಾಯಿನ್ ಆಗಿ ಗಂಗಾ ಆಗುತ್ತೆ. ಆ 2 ರಿವರ್ ಯಾವ ಅಂತ ಕೇಳಿದೆ, ಅದು ಕಮೆಂಟ್ ಮಾಡಿ. ಸೊ ಅದು ಜಾಯಿನ್ ಆಗಿ ಗಂಗಾ ಆಗಿ ಆಮೇಲೆ ಬಿಹಾರ್ಗೆ ಬಂದು ಅಲ್ಲಿಂದ ಜಾರ್ಖಂಡ್ ಥ್ರೂ ಪಾಸ್ ಆಗಿ ಒಂದು ವೆಸ್ಟ್ ಬೆಂಗಾಲಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೈಬ್ಯೂಟರಿನ ಜೊತೆಗೆ ತೊಗೊಂಡು ಅದು ಬೇ ಆಫ್ ಬೆಂಗಾಲ್ಗೆ ಡ್ರೈನ್ ಆಗುತ್ತೆ. ಆ ಟ್ರೈಬ್ಯೂಟರಿ ಯಾವುದು, ಅದು ಕೂಡ ಇಂಪಾರ್ಟೆಂಟ್, ಅದು ಕೂಡ ಕಮೆಂಟ್ ಮಾಡಿ. ಓಕೆನಾ. ಫೈನ್. ಇಷ್ಟೊಂದು ಪ್ಲಾಟ್ಯೂ ಇಂಪಾರ್ಟೆಂಟು, ಕೆಲವೊಂದಿಷ್ಟು ಪ್ಲಾಟ್ಯೂ ಹೆಸರು ಹೇಳಿದ್ದೀನಿ, ಹಿಲ್ ರೇಂಜಸ್ ಹೆಸರು ಹೇಳಿದ್ದೀನಿ, ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವುದು ಅಂತ ಹೇಳಿದ್ದೀನಿ. ಇವೆಲ್ಲನೂ ತುಂಬ ತುಂಬ ಇಂಪಾರ್ಟೆಂಟ್. ನಿಮ್ಮ PDF ಲಿಂಕ್ ಸಿಗುತ್ತೆ, ಇನ್ನೊಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ ನೋಡಿಕೊಂಡು. ಆ್ಯಂಡ್ ಎಸ್, ಇದೇ ಥರ ಮ್ಯಾಪ್ ರೀಡಿಂಗ್ ಕ್ಲಾಸಸ್ ಮತ್ತು ನಾಳೆ ಹೊಸ ಒಂದು ಸ್ಟೇಟನ್ನು ತೊಗೊಂಡು ಬರ್ತೀನಿ. ನಾನು ಹೊಸ ಸ್ಟೇಟನ್ನು ತೊಗೊಂಡು ಬರಬೇಕು ಅಂದರೆ ನನಗೆ ತುಂಬ 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 ಇಂಪಾರ್ಟೆಂಟ್ ಏನು, ನೀವು ಕಮೆಂಟ್ಸ್ ಮಾಡೋದು, ಈ ವಿಡಿಯೋನ ಲೈಕ್ ಮಾಡೋದು, ಜಾಸ್ತಿ ಶೇರ್ ಮಾಡೋದು. ಸೊ ನನಗೆ ಇಲ್ಲಿಂದ ಏನು ಗೊತ್ತಾಗುತ್ತೆ, ನನಗೆ ಈ ಕ್ಲಾಸಸ್ಗೆ ಆಡಿಯನ್ಸ್ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನೀವು ಜಾಸ್ತಿ ಲೈಕ್ ಮಾಡಿದಷ್ಟು, ಕಮೆಂಟ್ ಮಾಡಿದಷ್ಟು, ಶೇರ್ ಮಾಡಿದಷ್ಟು ನೀವು ಆಡಿಯನ್ಸ್ ಇದ್ದೀರಾ ಅಂತ ಹೇಳಿದರೆ ನನಗೂ ಒಂದು ಹುಮ್ಮಸ್ ಬರುತ್ತೆ ಈ ಥರ ಕ್ಲಾಸಸ್ನ ತೊಗೊಂಡು ಬಂದು ನಿಮ್ಗೆ ಟೀಚ್ ಮಾಡಲಿಕ್ಕೆ. ಕೇಳೋರು ಯಾರೂ ಇಲ್ಲ ಅಂದಾಗ ಇಷ್ಟೊಂದು ಎಫರ್ಟ್ ಹಾಕಿ ಕ್ಲಾಸ್ ಮಾಡೋದೇನಕ್ಕೆ ಅಲ್ವಾ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯಾರಿಗಾದ್ರೂ ಶೇರ್ ಮಾಡಿ ಫ್ರೆಂಡ್ಸ್ಗೆ, ಆ್ಯಂಡ್ ಕಮೆಂಟ್ ಮಾಡಿ. ಸೊ ದ್ಯಾಟ್ ನನಗೆ ಆಡಿಯನ್ಸ್ ಸಿಗ್ತಾರೆ. ಆ ಆಡಿಯನ್ಸನ್ನು ಡಿಪೆಂಡ್ ಮಾಡಿಕೊಂಡು ನಾನು ಮ್ಯಾಪ್ ರೀಡಿಂಗ್ ಕ್ಲಾಸಸ್ಸನ್ನು ಮತ್ತೆ ನಾಳೆನೂ ತೊಗೊಂಡು ಬರ್ತೀನಿ. ಓಕೆನಾ. ಎಸ್, ಹೋಪ್ ದಿಸ್ ಕ್ಲಾಸ್ ಹೆಲ್ಪ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.